ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನನ್ನ ವೇಷ ನೋಡಿದ್ರೆ ಎಲ್ಲೋ ದಸರಾ ವೇಷ ಹಾಕೊಂಡು ಬಂದಂಗೆ ನಿಮ್ಗೆ ಅನ್ಸಿರ್ಬೋದು. ಎಸ್, ದಸರಾಕ್ಕೆ ಸಂಬಂಧಪಟ್ಟಿರುವಂಥ ಸಬ್ಜೆಕ್ಟ್ ತಗೊಂಡೆ ನಿಮ್ಮ ಮುಂದೆ ಬಂದಿದ್ದೀನಿ. ಹೌದು, ನೀವು ದಸರಾ ಸಂಭ್ರಮದಲ್ಲಿ ಬೇಕಾದಷ್ಟು ಖಾರ ಸ್ವೀಟ್ ತಿಂತಿರಲ್ಲ, ಆದರೆ ಆ ಖಾರ ಸ್ವೀಟನ್ನು ಯಾವ ರೀತಿ ತಯಾರಿಸ್ತಾರೆ ಈ ಉಗ್ರ ಮಾಫಿಯಾದವರು, ಅಂದರೆ ಆಹಾರ ಮಾಫಿಯಾದವರು ನಿಮ್ಮ ಆರೋಗ್ಯದ ಜೊತೆ ಯಾವ ರೀತಿ ಚಲ್ಲಾಟ ಆಡ್ತಾರೆ ಅನ್ನೋದ್ರ ಕರಾಳ ಚಿತ್ರಣ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಆಯುಧ ಪೂಜೆಗೆ ಚೌಚೌ ತಿಂತಿರಲ್ಲ, ಈ ಚೌಚೌ ತಿನ್ನುವ ಮುನ್ನ ಒಮ್ಮೆ ಈ ವಿಡಿಯೋ ನೋಡಿ. ಇದನ್ನ ಹೇಗೆ ತಯಾರಿಸ್ತಾರೆ, ಯಾವ ರೀತಿ ತಯಾರಿಸ್ತಾರೆ, ಇದಕ್ಕೆ ಎಂತೆಂಥ ಕೆಮಿಕಲ್ ಹಾಕ್ತಾರೆ, ಅವ್ರು ತಯಾರಿಸುವ ವಾತಾವರಣ ಹೇಗಿದೆ ಅನ್ನೋದನ್ನ ನೀವು ಕಣ್ಣಾರೆ ನೋಡ್ಬೇಕು. ಇದನ್ನು ನೋಡುವಾಗ ಇವರು ತಿನ್ನೋ ಆಹಾರ ಮಾಡ್ತಿದಾರ, ದನಕ್ಕೆ ಹಾಕುವಂಥ ಹಿಂಡಿ ಕೂಡ ಇದಕ್ಕಿಂತ ಚೆನ್ನಾಗಿ ತಯಾರು ಮಾಡ್ತಾರೆ. ಅಷ್ಟು ಕೊಳಕು, ಅಷ್ಟು ಗಪ್ಪು, ಅಷ್ಟು ಗಲಿ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ KP ಅಗ್ರಹಾರದಲ್ಲಿ ನಾನಿದ್ದೀನಿ. ಇದು ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರಿಗೆ ಸೇರಿರುವಂಥ ಕ್ಷೇತ್ರ. ಆದರೆ ದುರಂತ ಅಂದರೆ ಆರೋಗ್ಯ ಸಚಿವರು ಇರುವಂಥ ಈ ಕ್ಷೇತ್ರದಲ್ಲಿ ಜನರಿಗೆ ಅನಾರೋಗ್ಯ ಕೊಡುವಂಥ ಆಹಾರ ಉತ್ಪಾದಕ ಘಟಕಗಳಿವೆ. ನಿಮ್ಮ ಕೈ ತೋರಿಸಿ. ಕಲರ್ ಯಾರು ಹೇಳಿದ್ರು ಕಲರ್ ಹಾಕಬೇಕು ಅಂತ? ಇದೇನು ಕಲರ್? ಕಲರ್ ಎಲ್ಲಿದೆ? ಅದು ಹಾಕೋ ಕಲರ್ ಎಲ್ಲಿದೆ? ಇದ? ಹಾಂ, ನೋಡಿ ನೋಡಿ, ಯಾರು ಹೇಳಿದರು ಕಲರ್ ಹಾಕಬೇಕು ಅಂತ? ಯಾರು ಹೇಳಿದರು? ಇದು ವಿಷ ಅಲ್ವಾ ಕಲರ್? ನೋಡಿ ನೋಡಿ ನೋಡಿ, ಇದು ಕಲರ್ ನೋಡಿ ನೋಡಿ. ಮೈ ಗಾಡ್, ಚೂರು ನೀರು ಹಾಕಿ ನೋಡಿ, ಎಂಥ ವಿಷಕಾರಕ ಕಲರು. ಇವ್ರು ನೋಡಿ, ಈ ಕಲರ್ಗೆ ಇದು ಬಟಾಣಿ ತಿಂತೀವಲ್ಲ ನಾವು, ನೋಡಿ ನೋಡಿ ನೋಡಿ, ಇದು ಕಲರು. ಈ ಕಲರ್ ನೋಡಿ, ಈ ಕಲರ್ನ ಈ ಬಟಾಣಿಗಳಿಗೆ ನೋಡಿ. ಈ ಬಟಾಣಿ ಏನಿದೆ, ಇದು ಬಟಾಣಿ ಆ್ಯಕ್ಚುಲಿ ಕಲರ್ ಯಾವುದಿರುತ್ತೆ, ಇದು ರೀತಿ ಇರುತ್ತೆ. ಈ ರೀತಿ ಇದನ್ನು ಆ ಕಲರ್ಗೆ ಇದು ಮಾಡಿಬಿಡ್ತಾರೆ ನೋಡಿ. ಈ ರೀತಿಯನ್ನು ಈ ಕಲರ್ ಕನ್ವರ್ಟ್ ಮಾಡ್ತಾರೆ. ಆಲ್ರೆಡಿ ಕರ್ನಾಟಕ ಸರ್ಕಾರ ಆಹಾರ ಮತ್ತು ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಇದನ್ನ ಬ್ಯಾನ್ ಮಾಡಿದೆ ಕಲರನ್ನ. ನೋಡಿ, ಈ ರೀತಿ ಇರುವಂತಹ ಬಟಾಣಿನ ಈ ಕಲರ್ ಮಾಡಿಬಿಡ್ತಾರೆ ನೋಡಿ. ಇಲ್ಲಿ ನೋಡಿ, ಈ ಕಲರ್ ಇಲ್ಲಿ, ಈ ಕಲರ್ ಇಲ್ಲಿ. ಇದು ಅತ್ಯಂತ ವಿಷಕಾರಕ, ಕ್ಯಾನ್ಸರ್ ಕಾರಕ ಬಣ್ಣ. ಇವರು ಈ ರೀತಿ ಜನರಿಗೆ ವಿಷ ಹಾಕೊಂಡು ತಿಳಿಸ್ತಾರೆ ನೋಡಿ. ಇದು ಬಟಾಣಿ ನೋಡ್ತಿದ್ದೀರಲ್ಲ, ಇದು ಕಂಪ್ಲೀಟ್ ಇಲ್ಲಿ ಹುರಿತಾರೆ. ಇದು ಅದು ಎಣ್ಣೆ ಅಂತೂ, ಅದು ಏನು ಎಣ್ಣೆನೋ ದೇವರಿಗೆ ಗೊತ್ತು. ಆಮೇಲೆ ಜಾಗ ನೋಡಿ, ತಿನ್ನೋ ವಸ್ತು ಮಾಡೋ ಜಾಗ ನೋಡಿ, ಎಷ್ಟು ಕೊಳಕಾಗಿದೆ, ಎಷ್ಟು ಖರಾಬ್ ಆಗಿದೆ. ಆಫ್ ಮಾಡಿನ ನೋಡಿ. ಇದನ್ನೆಲ್ಲ ಇವರು ಈ ರೀತಿ ಬಣ್ಣ ಹಾಕೋದು ನೋಡಿ. ಇದು ಈ ರೀತಿ ಬಣ್ಣ ಆಗುತ್ತೆ ನೋಡಿ. ಬಣ್ಣ ಈ ರೀತಿ ನೋಡಿ, ಬಣ್ಣ ಹಾಕೋದು. ಇದೇ ನೋಡಿ, ಇದೇ ನೋಡಿ, ಇದೇ ಬಣ್ಣ ಆಗುತ್ತೆ ನೋಡಿ. ಆ ಕಲರಿಗೆ ಬಂದ್ಬಿಡುತ್ತೆ ನೋಡಿ. ಇದು ಎಂಥ ವಿಷಕಾರಕ ಅಂದರೆ, ನಾನು ಏನು ಹೇಳೋದಂದ್ರೆ, ಈ ರೀತಿ ಬಣ್ಣ ಹಾಕಿ ಜನರಿಗೆ ತಿನ್ನಿಸೋ ಬದಲು ಒಂದೇ ಸಲಕ್ಕೆ ವಿಷ ಹಾಕಿ ತಿನ್ನಿಸ್ಬಿಡ್ಲಿ, ಜನ ಸತ್ತೇ ಹೋಗ್ಬಿಡ್ತಾರೆ. ಇದರಿಂದ ಕ್ಯಾನ್ಸರ್ ಬಂದು ನರಳಿ ಸಾಯೋದಕ್ಕಿಂತ ನೋಡಿ, ಯಾವ ಕರ್ಮಕ್ಕೆ ಹಾಗಾದ್ರೆ ಈ ನಮ್ಮ ಕರ್ನಾಟಕ ಸರ್ಕಾರ ಬಣ್ಣವನ್ನ ಬ್ಯಾನ್ ಮಾಡಿದ್ದು? ಒಂದು ಯಾವ ಕರ್ಮಕ್ಕೆ? ಯಾಕೆ ಫುಡ್ ಆಫೀಸರ್ಗಳಿಗೆ ಕಾಣಲ್ವಾ ಇದೆಲ್ಲ? ಈ ರೀತಿ ಬಣ್ಣ ಹಾಕೋದು ಕಾಣಲ್ವಾ? ಇನ್ನೂ ವಸ್ತು ತಯಾರು ಮಾಡ್ತಾರೆ. ಇಲ್ಲಿ ಇದನ್ನ ನೋಡಿ, ಇಲ್ಲಿ ಹಾಕ್ತಾರ. ಇಲ್ಲಿ ನೋಡಿ, ಇದೇ ಟಾಯ್ಲೆಟ್ ಪಕ್ಕದಲ್ಲಿ, ಇಲ್ಲೇ ಟಾಯ್ಲೆಟ್. ವಿಷ ಹಾಕೋದು ಬೇರೆ ಅಲ್ಲದೆ ಈ ರೀತಿ ಕೊಳಕಾಗಿ ಆಹಾರ ತಯಾರು ಮಾಡಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾರೆ. ಆದ್ರೆ ಫುಡ್ ಆಫೀಸರ್ಗಳು ಏನ್ ಮಾಡ್ತಿದ್ದಾರೆ? ಏನು ಫುಡ್ ಆಫೀಸರ್ಗಳಿಗೆ ಕಣ್ಣಿಲ್ವಾ?
ಫುಡ್ ಆಫೀಸರ್ಗಳು ಏನು ದೊಡ್ಡದಾಗಿ ಪ್ರಚಾರ ತಗೊಂಡ್ರು, ಬಣ್ಣ ಹಾಕುವಂಗಿಲ್ಲ, ಬಣ್ಣ ಹಾಕಿದವ್ರನ್ನ ನಾವು ಅರೆಸ್ಟ್ ಮಾಡ್ತೀವಿ ಅಂತ. ಈ ಫ್ಯಾಕ್ಟ್ರಿ ಗಟ್ಟಲೆ ಈ ರೀತಿ ಜನರಿಗೆ ಬಣ್ಣ ತಿಳಿಸ್ಕೊಂಡು ಈ ರೀತಿ ಓಪನ್ ಆಗಿ ಎಷ್ಟು ಕೊಳಕಾಗಿ ಈ ಆಹಾರ ತಯಾರಿಸಿ ಮಾರ್ಕೆಟಿಗೆ ಬರುವಾಗ ಏನು ಅಧಿಕಾರಿಗಳಿಗೆ ಕಾಣವಾ? ಹೌದು, ಲಂಚದಿಂದ ಅಧಿಕಾರಿಗಳಿಗೆ ಇದೆಲ್ಲ ಏನ್ ಕಾಣುತ್ತೆ? ಯಾರಿಗೆ ಕಾಣುತ್ತೆ ಇಂಥ ಕ್ಯಾನ್ಸರ್ ಕಾರಕ ಬಣ್ಣದ ಬಳಕೆ ಬಗ್ಗೆ? ಕೈಗೆ ಹಾಕಿದ್ದೀನಿ, ಹೋಗ್ತಾ ಇಲ್ಲ. ನೀರು ಹಾಕಿದ್ರು ಹೋಗ್ತಾ ಇಲ್ಲ. ನೋಡಿ ನೋಡಿ ನನ್ನ ಬಣ್ಣ ನೋಡಿ, ಪೇಂಟ್ ಹಾಕೋ ರೀತಿಯಲ್ಲಿ ಇದೆ ರೀ, ಪೇಂಟ್ ಹಾಕೋ ರೀತಿಯಲ್ಲಿ ನೋಡಿ, ಹೋಗ್ತಾ ಇಲ್ಲ. ಇದು ನಮ್ಮ ದೇಹದೊಳಗೆ ಹೋದ್ರೆ ಪರಿಸ್ಥಿತಿ ಏನಾಗ್ಬೋದು? ಇವುಗಳನ್ನೆಲ್ಲ ಪಾಪ ಮಕ್ಕಳು ಅದನ್ನೆಲ್ಲ ಹಾಕಿಟ್ಟಿರ್ತಾರೆ ಬಟಾಣಿನ, ಅದನ್ನ ಶಾಲೆಗೆ ಹೋಗುವ ಮಕ್ಕಳು ತಿಂತವೆ. ಶಾಲೆಗೆ ಹೋಗುವ ಮಕ್ಕಳು ದಿನ ಇದನ್ನ ಒಂದೊಂದು ಇದು ತಿಂದ್ರೆ ಆ ಮಕ್ಕಳ ಪಾಡೇನು? ಈ ಎಣ್ಣೆಯ ಬಣ್ಣ ನೋಡಿ ಯಾವ ರೀತಿ ಇದೆ ಅಂತ. ಯಾವ ರೀತಿ ಇದೆ ಎಣ್ಣೆ ಇದು? ಈ ಇಂಥ ಎಣ್ಣೆನೆಲ್ಲ ಬಳಸ್ಕೊಂಡು ನೋಡಿ, ಇದು ಒಳ್ಳೆ ಗಟರದ ನೀರು ಥರ ಇದೆ ನೋಡಿ ಎಣ್ಣೆ. ನೋಡಿ ಇಂಥ ಒಂದು ಇದರಲ್ಲಿ ಹಾಕ್ತಾರೆ. ಇದಕ್ಕೆ ಈ ಎಣ್ಣೆಗೂ ಲೇಬಲ್ ಇರಲ್ಲ. ಇದು ಏನು ಎಣ್ಣೆ, ಇದು ಯಾವ ಗುಣಮಟ್ಟದ್ದು, ಪಾಮ್ ಆಯಿಲ್ ಆಯಿಲ, ಪ್ಯಾರಫಿನ್ ಆಯಿಲ, ಏನೂ ಗೊತ್ತಾಗಲ್ಲ. ಬಟ್ ಜನರಿಗೆ ತಿನ್ನಿಸಿ ಅವರ ಬದುಕನ್ನು ಬರ್ಬಾದ್ ಮಾಡ್ತಾರೆ. ಇದೊಂಥರ ಕ್ಯಾನ್ಸರ್, ಜನರಿಗೆ ಕ್ಯಾನ್ಸರ್ ಕೊಡುವ ಒಂದು ಫ್ಯಾಕ್ಟ್ರಿ ಥರ ಇದೆ. ತಿನ್ನೋ ಜಾಗ ಯಾವ ರೀತಿ ಇದೆ ರೀ? ಹಟ್ಟಿ ದನದ ಕೊಟ್ಟಿಗೆಗಿಂತ ಕಡೆ ಒಂದು ಕ್ಲೀನ್ನೆಸ್ ಇಲ್ಲ, ಎಂಥದೂ ಇಲ್ಲ. ಅದು ಏನು ಮಾಡ್ತಿದ್ದಾರೋ ನಮ್ಮ ಫುಡ್ ಆಫೀಸರ್ಗಳು. ಯಾರು ತಯಾರು ಮಾಡಿದ್ದು, ಹೇಗೆ ಬಂತು, ಎಂಥದಿಲ್ಲ. ಈ ಪರಿ ಒಂದು ಕೊಳಕಾದ ಆಯಿಲನ್ನು ಬಳಸ್ಕೊಂಡು ಇನ್ನು ನಮ್ಮ ಕರ್ನಾಟಕದಲ್ಲಿ ಕ್ಯಾನ್ಸರ್ ರೋಗಿಗಳು ಜಾಸ್ತಿ ಆಗದೆ ಇರ್ತಾರ? ಈ ರೀತಿಯ ಬಣ್ಣ, ಈ ರೀತಿಯ ಎಣ್ಣೆ ಹಾಕ್ಕೊಂಡು ಜನರನ್ನ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾರೆ. ಛೀ ಛೀ, ಚೌಚೌ ಫ್ಯಾಕ್ಟ್ರಿ, ಗಬ್ಬು ಗಲೀಜಾಗಿದೆ ಜಾಗ. ನೋಡಿ ಈ ರೀತಿ ಗುಹೆ ಒಳಗಿರುತ್ತೆ, ಇಲ್ಲಿ ಬೆಳಕು ಬೀಳಲ್ಲ. ಈ ರೀತಿ ಇಂಥದ್ದು ಇಡೀ KP ಅಗ್ರಹಾರದಲ್ಲಿ ಬರೀ ನೋಡಿ, ಇವರು ಇದನ್ನ ಎಲ್ಲ ಐಟಮ್ಗಳನ್ನ ಎಲ್ಲ ಇಡೋ ಜಾಗ ಇಲ್ಲಿ ಟಾಯ್ಲೆಟ್ ವಾಸನೆ ಬರುತ್ತೆ. ಏನಣ್ಣ, ಏನು ಆಹಾರ ತಯಾರಿಸ್ತಿದ್ದೀರಾ ಅಲ್ಲ ಗೊಬ್ಬರ ತಯಾರಿಸ್ತಿದ್ದೀರಾ? ಒಂದು ಅರ್ಥ ಆಗ್ತಿಲ್ಲ ನನಗಂತೂ. ಗೊಬ್ಬರ ಫ್ಯಾಕ್ಟ್ರಿ ಕೂಡ ಇದಕ್ಕಿಂತ ಚೆನ್ನಾಗಿರುತ್ತೆ ರೀ. ಬೇಕಿಂಗ್ ಪೌಡರ್ ನೋಡಿ, ಭರ್ಜರಿ ಬೇಕಿಂಗ್ ಪೌಡರ್ ಹಾಕ್ತಾರೆ. ಮತ್ತು ಎದೆ ಉರಿ ನಮಗೆಲ್ಲ ನೋಡಿ, ಬ್ಯಾಟ್ರು ಮಾಡೋ ರೀತಿ ನೋಡಿ, ನೋಡಿ ಬ್ಯಾಟ್ರು ಮಾಡೋ ರೀತಿ ನೋಡಿ. ಅಪ್ಪ ನೋಡಿ, ನೋಡಿ ಕಲರ್ಗಳು ಬೇಕಾ? ಯಾವ ಬಣ್ಣ ಬೇಕು ನೋಡಿ, ಕೇಸರಿ. ಈ ರೀತಿ ಬಣ್ಣ ಹಾಕ್ಕೊಂಡು ಬಣ್ಣದ ಓಕುಳಿ ಆಟ ಆಡ್ತಿದಾರಲ್ಲ ಈ ಆಹಾರ ತಯಾರಿಕೆಯಲ್ಲಿ. ಇದೆಲ್ಲ ಇವರಿಗೆ ಫುಡ್ ಆಫೀಸರ್ಗಳಿಗೆ ಗಲ್ಲಿ ಹೋಗಿ ಮಾಡೋಕ್ಕೆ ಹೆದರಿಕೆ ಆಗುತ್ತೆ. ಅಥವಾ ಲಂಚ ಮಂತ್ಲಿ ಅಲ್ಲಿ ಕೆಳಗೆ ನಿಂತ್ಕೊಂಡು ಲಂಚ ತಿಂತಾರಲ್ಲ, ಇದು ಒಂದು ಆಹಾರ ತಯಾರಿಸುವ ಘಟಕಕ್ಕೆ ಇರಬೇಕಾದಂಥ ಒಂದು ಲಕ್ಷಣಗಳ ಇದು. ಆಯುಕ್ತರೆ, ನೀವು ರೈಡ್ ಮಾಡಕ್ಕೆ ಹೋಗುವಾಗ ನೀವು ಬರಬಾರ್ದು ಅಂತ ಹೇಳ್ತಿರಲ್ಲ, ಇದು ನಿಮ್ಮ ಅಧಿಕಾರಿಗಳು ಮಾಡಿದಂಥ, ನಿಮ್ಮ ಅಧಿಕಾರಿಗಳು ಇಲ್ಲಿ ಬಂದಿದ್ರು ರೈಡ್ ಮಾಡಿದ್ರು, ನೋಡಿದ್ರು, ಮತ್ತಿನ್ನೇನಾಯ್ತು? ಈ ರೀತಿ ಬಣ್ಣ ನಿಮಗೆ ಕಾಣಲಿಲ್ವಾ? ನಿಮ್ಮ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ? ಇದು ಆಹಾರ ತಯಾರಿಸುವ ಘಟಕದ ಒಂದು ವ್ಯವಸ್ಥೆ ನೋಡಿ ಯಾವ ರೀತಿ ಇದೆ. ಜೊತೆಗೆ ಇವರು ಕಟ್ಟಿಗೆಯಿಂದಲೇ ಇವರು ಮಾಡುತ್ತಿರೋದು, ಅದರ ಪೊಲ್ಯೂಷನ್ ನೋಡಿ. ಬಣ್ಣ ಹಾಕೋದು ಮಾಡೋದು ಇದು ಈ ಮೆಷಿನ್. ಅಣ್ಣ ಅಟ್ಲೀಸ್ಟ್ ಒಂದು ಆಯುಧ ಪೂಜೆಗಾದ್ರೂ ತೊಳಿತೀಯ ಅಣ್ಣ ಇದನ್ನ? ಏನು ತೊಳಿತೀಯ? ಒಂದು ವರ್ಷ ಆದಂಗೆ ಕಾಣ್ತಾ ಇದೆಯಲ್ಲ ಅಣ್ಣ. ಏನಣ್ಣ ಇದರಲ್ಲಿ ಏಗಣ ಗಿಗಣ ಪ್ಲೇಗ್ ಬಂದರೂ ಗೊತ್ತಾಗಲ್ಲ. ನಿಮಗೆ ಕೊರೋನಾ ಬಂದು ನಿಮ್ಮನ್ನು ಬಡೀತಲ್ಲ, ಆವಾಗಲೂ ಗೊತ್ತಾಗ್ಲಿಲ್ವೇನ್ರಿ? ಕೊರೋನಲ್ಲ, ಅದ್ರ ಅಪ್ಪ ಬಂದರೂ ನಿಮಗೆ ಆ ಬುದ್ಧಿ ಬರಲ್ಲ. ಏನಣ್ಣ ಇದು ತಿನ್ನೋ ಆಹಾರ ತಯಾರಿಸೋ ಜಾಗ ಇದು ಎಂತ? ಇದು ಏನಿದು? ಏನು ವಾಶ್ ಮಾಡಿದ್ಯಾ ನೀನು? ವಾಶ್ ಮಾಡಿದ್ರೆ ಕಾಣುತ್ತೆ ನಿನ್ಗೆ ಹಿಂಗ? ಇದು ಏನೆಲ್ಲ ತುಂಬಿಸಿಟ್ಟಿದ್ದು ನೋಡಿ. ಏನು ತುಂಬಿಸಿಟ್ಟಿದ್ದು? ಅಲ್ಲಣ್ಣ ನಿಮ್ಗೆ ಆಗಲ್ಲ ಅಂದರೆ ಯಾಕೆ ಮಾಡ್ತೀರಿ? ಯಾರು ಹೇಳ್ತೀರ ನಿಮ್ಗೆ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಅಂತ? ಆ ಎಣ್ಣೆ ಆ ರೀತಿದ್ದು ಈಗ ಯಾರನ್ನ ನೋಡಿ ಇದು ಆ್ಯಕ್ಚುಲಿ ಇದೇನು ಗೊತ್ತಾ? ಹಳದಿ ಬಣ್ಣದಲ್ಲಿ ಇರುತ್ತೆ ಅಲ್ವಾ? ಇದಕ್ಕೆ ಬಣ್ಣ ಹಾಕಿ ಹಿಂಗಾಗಿದ್ದಲ್ಲ, ಇದು ಹಳದಿ ಬಣ್ಣ ಇರುತ್ತೆ. ಇದನ್ನು ನೀವೇನು ಚೌಚೌ ಅಲ್ಲ ಇದು? ಅಲ್ಲ, ಇದೇನು ಹೇಳ್ತಾರೆ ಇದಕ್ಕೆ? ಬೂಂದಿ ಅಂತೀರಲ್ಲ. ಈಗ ನೀವು ಇನ್ನು ದಸರಾಗೆ ಗಿಸರಾಗೆ ಎಲ್ಲ ನಿಮಗೆ ಭರ್ಜರಿಯಾಗಿ ತಿನ್ನಿಸ್ತಾರಲ್ಲ ಈ ಬೂಂದಿ.
ಇದರ ಹಣೆ ಬರ ನೋಡಿ ನೋಡಿ, ಇಂಥ ಕ್ಯಾನ್ಸರ್ ಕಾರಕ ಬಣ್ಣವನ್ನ ಹಾಕಿ ಈ ಬಣ್ಣಕ್ಕೆ ತಿರುಗಿಸ್ತಾರೆ. ಇದು ನಾನು ಹೇಳೋದಲ್ಲ, ಒಂದು ಕೊಟ್ಟು ವಿಷ ಕೊಟ್ಬಿಡೋಣ, ಒಂದೇ ಸಲ ಸತ್ತು ಬಿಡ್ತೀವಿ. ನಿನ್ ಮನೆಯವ್ರಿಗೆ ತಿನ್ನಿಸ್ತೀಯಾ? ಕ್ಯಾನ್ಸರ್ ಬಂದ್ರೆ ತಿಂತಾರೆ. ಹೌದು, ಇದಕ್ಕೊಂದು ಇತಿ ಮಿತಿ ತಿಂತಿರೋದು. ಎಷ್ಟು ಹಾಕ್ಬೇಕು ಗೊತ್ತಾ ನಿನಗೆ? ಇಷ್ಟಕ್ಕೆ ಒಂದು ಸೂಜಿ ಮೊನೆ ಎಷ್ಟು ಹಾಕ್ಬೇಕು? ಇಷ್ಟು ಏನು ಇದು ಅಷ್ಟಕ್ಕದ್ ಬಣ್ಣ ಬಂದಿದ್ದು ಯಾರಿಗೆ ಕಲಿಸ್ತಿದ್ಯಾ? ನಾನೇನು ಫಸ್ಟ್ ಟೈಮ್ ನೋಡ್ತಿರೋದು ಫ್ಯಾಕ್ಟ್ರಿಗಳನ್ನೆಲ್ಲ. ಹೌದೌದಪ್ಪ, ಅದಕ್ಕೆ ಈ ರೀತಿ ಕಲರ್ ಬರ್ತಾ ಇರೋದು. ಏನ್ ಮಾತಾಡ್ತೀರಾ? ಯಾರ ಹತ್ರ ಮಾತಾಡ್ತಿದ್ದೀರಾ? ಒಂದು ಸ್ಪೂನ್ ಯಾರು ಹೇಳಿದ್ರು ನಿಮ್ಗೆ ಹಾಕಕ್ಕೆ? ನೋಡಿ ಮಾತಾಡೋದು, ನೋಡಿ ಮಾಡೋದು ಅನಾಚಾರದ ಕೆಲಸಗಳನ್ನ ಮಾತಾಡೋದು ಇಷ್ಟು ದೊಡ್ಡದನ್ನ. ಇದನ್ನಾದ್ರೂ ತೊಳಿತೀರಾ? ಅದು ಇಲ್ಲ, ಅದನ್ನೆಲ್ಲ ಈ ಆಹಾರ ತಿನ್ನುವಂಥ ಜಾಗದಲ್ಲಿ ಇದನ್ನೆಲ್ಲ ಇಡೋದಲ್ಲ ಅಣ್ಣ. ಮತ್ತೆ ಕ್ಲೀನ್ ಇದೆ ಅನ್ನೋದು ನೀನು ಯಾರಿಗೆ ಹೇಳ್ತಿದ್ಯಾ? ನೋಡಿ ಇದನ್ನು ತೊಳೆಯೋದು ಇಲ್ಲ ಅನ್ಸುತ್ತೆ. ನೋಡಿ, ಅಯ್ಯೋ ಕೊಳ್ತೆ ಹೋಗ್ಬಿಟ್ಟಿದೆ. ನೋಡಿ ಕೊಳ್ತೆ ಹೋಗ್ಬಿಟ್ಟಿದೆ. ನೋಡಿ ನೋಡಿ, ಹೌದು ಆಗಲ್ಲ, ನಾನು ಬಂದಿಲ್ಲ ಅಂದರೆ ಆಗಲ್ಲ ಅಷ್ಟೇ. ನೋಡಿ, ಇದು ನೀವು ಕರಿಬೇವು ಸೊಪ್ಪು ಹಾಕ್ತಾರಲ್ಲ, ಅದರ ಹಣೆ ಬರ ನೋಡಿ 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 ನೋಡಿ, ಕೊಳ್ತೆ ಹೋಗಿದೆ. ಯಾಕಾಗಲ್ಲ? ಮತ್ತೆ ಇಟ್ಟಿದ್ಯಾಕೆ? ಈಗ ನಾನು ಬಂದಿದ್ದಕ್ಕೆ ನೋಡಿ, ಏನ್ರಿ ಇದು? ಇಲ್ಲಿ ಹಂಗೆ ಹಾಕಕ್ಕಾಗುತ್ತೆ ಅಂದ್ರೆ ಇಟ್ಟಿದ್ಯಾ? ಸುಳ್ಳು ಹೇಳಕ್ ಹೋಗ್ಬೇಡಣ್ಣ. ನಿಂದೆಲ್ಲ ಗೊತ್ತಿಲ್ಲ ಅಂತಿದ್ದೀರಾ ನಂಗೆ? ಅಯ್ಯ, ಹೌದು. ನೋಡಿ ಇವ್ರದ್ದು ಎಣ್ಣೆಗಳು ಹೆಂಗಿದೆ ಅಂದ್ರೆ ನೋಡಿ, ಟೇಸ್ಟ್ ನೋಡಿ, ಟೇಸ್ಟಿಂಗ್ ಪೌಡರ್, ಬೇಕಿಂಗ್ ಪೌಡರ್, ಕಲರ್, ಮತ್ತೆ ಚಂದಕ್ಕಿಟ್ಟಿದಲ್ಲಿ ನೋಡಿ, ಟೇಸ್ಟಿಂಗ್ ಪೌಡರ್, ಬೇಕಿಂಗ್ ಪೌಡರ್, ಕಲರ್, ಇನ್ನೇನಾದ್ರೂ ಇದ್ರು ಹಾಕು ಸ್ವಲ್ಪ. ಏನ್ ಲೆಮನ್? ಯಾರಿಗೆ ಹೇಳ್ತಿದ್ಯಾ? ಯಾರಿಗೆ ಹೇಳ್ತಾ ಇದೀಯಾ? ಏನು ಇಲ್ಲಿ ಏನ್ ಬರ್ದಿದ್ದು? ಟೇಸ್ಟ್ ಎನ್ಹ್ಯಾನ್ಸರ್. ನೋಡಿ ಈ ರೀತಿ ಇದಕ್ಕಿಂತ ಇನ್ನೂ ಬೇರೆ ಬೇರೆ ಕೆಮಿಕಲ್ ಹಾಕಿ ಆಚೆ ಒಂದು ಗೊಬ್ಬರ ಫ್ಯಾಕ್ಟ್ರಿ ಮಾಡಿ. ಗೊಬ್ಬರ ಫ್ಯಾಕ್ಟ್ರಿ ಆದ್ರೂ ಇದಕ್ಕಿಂತ ಶಿಸ್ತುಬದ್ಧವಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಕಟ್ಟಿಗೆಯಲ್ಲಿ ಬೆಂಕಿ ಉರಿಸೋದ್ರನ್ನ ನೋಡಿ ನನಗೆ ಮಾತಾಡಕ್ಕಾಗ್ತಿಲ್ಲ. ನೋಡಿ ಇಲ್ಲಿ ಬೆಂಕಿ ಉರಿಸ್ತಾರೆ. ಇವರಿಗೆ ಆಲ್ರೆಡಿ ಸರ್ಕಾರ ಆದೇಶ ಕೊಟ್ಟಿದೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಕಟ್ಟಿಗೆಯನ್ನು ಬಳಸುವ ಹಾಗಿಲ್ಲ, ಪೊಲ್ಯೂಷನ್ ಆಗುತ್ತೆ ಅಂತ. ಯಾಕಂದರೆ ಇಲ್ಲಿ ನಿವಾಸಿಗಳು ವಾಸಿಸುವ ಜಾಗ ನೋಡಿ, ಇಲ್ಲಿ ಕಟ್ಟಿಗೆ ಬಳಸ್ಕೊಂಡು ಅದರಿಂದ ಹೊಗೆ ಹೋಗ್ತಾ ಇರುತ್ತೆ. ಒಂದು ಕಡೆ ಎಣ್ಣೆ, ಒಂದು ಕಡೆ ಕಟ್ಟಿಗೆಯ ಬೆಂಕಿ, ಅದರ ಪೊಲ್ಯೂಷನ್ ಇಡೀ ಸುತ್ತಮುತ್ತ ಪ್ರದೇಶಗಳಿಗೆ ಜನರಿಗೆ ಉಸಿರಾಟದ ಎಷ್ಟೋ ಒಂದು ಸಮಸ್ಯೆಗಳು ಪ್ರಾರಂಭ ಆಗಿದೆ. ಎಷ್ಟೋ ಕನ್ನಡಿಗರು ಈ ಪ್ರದೇಶವನ್ನೇ ಬಿಟ್ಟು ಹೋಗಿಯಾಗಿದೆ. ಯಾಕಂದರೆ ನನಗೆ ಮಾತಾಡೋಕ್ಕಾಗ್ತಿಲ್ಲ ಈ ಹೊಗೆಯಿಂದಾಗಿ. ನಾನೊಂದು ಅರ್ಧ ಗಂಟೆ ಇದ್ದಿದ್ದರಿಂದಾಗಿ ಇನ್ನು ಇಲ್ಲಿ ವಾಸ ಮಾಡೋದು ಹೇಗೆ? ತಮಾಷೆ ಅಂದರೆ ಇದು ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರವರ ಕ್ಷೇತ್ರದಲ್ಲಿದೆ. ಜನರ ಆರೋಗ್ಯ ರಕ್ಷಣೆ ಮಾಡ್ತೀನಿ ಅನ್ನುವಂಥ ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿ ಇಂಥ ಒಂದು ಆರೋಗ್ಯವನ್ನು ಹಾಳು ಮಾಡುವಂಥ ಒಂದು ಫ್ಯಾಕ್ಟ್ರಿಗಳಿವೆ ಅಂತಂದರೆ ಏನು ದಿನೇಶ್ ಗುಂಡೂರವರಿಗೆ ಕಾಣ್ತಾ ಇಲ್ವಾ? ನಾನು ಹೇಳೋದು ಫ್ಯಾಕ್ಟ್ರಿ ಮಾಡಬೇಡಿ ಅಂತ ನಾನು ಹೇಳಲ್ಲ, ಮಾಡಬೇಕು. ಅದು ಶಿಸ್ತುಬದ್ಧವಾಗಿರಬೇಕು, ಜನರ ಆರೋಗ್ಯಕ್ಕೆ ಪೂರಕವಾಗಿರಬೇಕು. ಅದನ್ನು ಬಿಟ್ಟು ಈ ರೀತಿ ನೋಡಿ, ಒಂದು ಕಡೆ ಪೊಲ್ಯೂಷನ್, ಇನ್ನೊಂದು ಕಡೆ ಬಣ್ಣ, ಇನ್ನು ಎಣ್ಣೆಯ ಕತೆ ಅಂತೂ ಕೇಳೋದೇ ಬೇಡ. ನೋಡಿ ಇವರು ಹಾಕಿ ಇದು ಮಾಡ್ತಾರೆ. ನೋಡಿ ಮಣ್ಣು ಎಲ್ಲ ಇರುತ್ತೆ, ಎಣ್ಣೆ ಕತೆ ಅದು ಇನ್ನೊಂದು. ಎಣ್ಣೆ ಅಂತೂ ಹೇಳೋದೇ ಬೇಡ. ನೋಡಿ ಎಲ್ಲ ಇಂಥ ಪಾಮ್ ಆಯಿಲ್ ಕೆಟ್ಟದಾಗಿರುವಂಥ ಪಾಮ್ ಆಯಿಲನ್ನು ಹಾಕ್ತಾರೆ. ಇದನ್ನು ಕೇಳೋದೇ ಬೇಡ. ಬಣ್ಣ ಕ್ಯಾನ್ಸರ್ ಕಾರಕ ಅಂತ ಗೊತ್ತಿಲ್ವಾ? ಬಣ್ಣ ತನ್ನಿ. ಯಾರು ಹೇಳಿದ್ರು ನಿಮ್ಗೆ ಬಣ್ಣ ಬಳಸಕ್ಕೆ? ಆ ಬಣ್ಣ ಬಳಸಕ್ಕೆ ಯಾರು ಹೇಳಿದ್ರು ನಿಮ್ಗೆ? ಯಾರು ಪರ್ಮಿಷನ್ ಕೊಟ್ಟಿದ್ಯಾರು? ನೋಡಿಲಿ, ಇದು ಯಾರು ಹೇಳಿದ್ದು ನಿಮಗೆ ಈ ಬಣ್ಣ ಹಾಕಬಹುದು ಅಂತ? ಯಾರು ಹೇಳಿದ್ದು? ಇದು ಏನು ಬಣ್ಣ ಇದು? ಏನ್ ಬಣ್ಣ ಅಣ್ಣ ಇದು? ವಿಷ ಕೊಟ್ಟು ಸಾಯಿಸಿದ್ರಣ್ಣ, ಒಂದೇ ಸಲಕ್ಕೆ ಸತ್ತು ಹೋಗ್ಬಿಡ್ತೀವಿ. ಕ್ಯಾನ್ಸರ್ ಕೊಟ್ಟು ಸಾಯಿಸೋದಕ್ಕಿಂತ ಒಂದೇ ಸಲಕ್ಕೆ ಬದುಕ್ತಾ. ಆರೋಗ್ಯ ಸಚಿವರೇ, ಏನಿಲ್ಲ ಜನರ ಜೀವನ ಜೊತೆ ಈ ರೀತಿ ಚೆಲ್ಲಾಟಾಟಕ್ಕೆ ಬಿಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಿದ್ದಾರೆ ಸರ್ಕಾರ ವಿಷಯದ? ಹಾಗಾದ್ರೆ ಈ ರೀತಿ ರಾಶಿ ಬಣ್ಣ ಹಾಕೊಂಡು ಈ ರೀತಿ ಕೊಳಕು, ಒಂದು ಗ್ಲೌಸ್ ಇಲ್ಲ, ಒಂದು ಹೆಣ್ಣಿಗೆ ಇಲ್ಲ. ಇವರ ವಯಸ್ಸುಗಳನ್ನ ನೋಡಿ ಅಲ್ಲೇ ಪಕ್ಕದಲ್ಲೇ ಹೆಗ್ಗಿನ ಹೀಗಿನ ಎಲ್ಲ ಅದ್ರ ಬಗ್ಗೆ ಅದ್ರ ಕತೆ ಹೇಳೋದೇ ಬೇಡ. ನೈರ್ಮಲ್ಯದ ಬಗ್ಗೆ ಕತೆ ಹೇಳೋದೇ ಬೇಡ. ನೋಡಿ ನೆಲದ ಮೇಲೆ ಹಾಕಿದ್ದಾರೆ. ನೆಲದ ಮೇಲೆ ಏನು ಇವರಿಗೆ ಲಾಭನ ಬರ್ತಾ ಇಲ್ಲ ಅಂತಲ್ಲ, ಇವರು ಬಡವರಲ್ಲ. ನೀವು ತಿನ್ನು ಅನ್ನ ತಯಾರು ಮಾಡ್ತಿದ್ದೀವಿ, ತಿನ್ನುವನ್ನ ಬೇರೆ ಏನಲ್ಲ. ನೀವು ಏನಾದ್ರು ಬೇರೆ ಏನಾದ್ರು ನೋಡುವಂತಿದ್ರೆ ಮಾಡ್ಕೊಳ್ಳಿ. ತಿನ್ನು ಅನ್ನನ ಈ ರೀತಿ ಮಾಡೋದಿಲ್ಲ, ಇದು ನ್ಯಾಯನ?
ಎಪಿಸೋಡನ್ನೊಮ್ಮೆ ನೋಡಿ. ಸರ್ಟಿಫಿಕೇಟ್ ಇಲ್ಲಮ್ಮ ಎಲ್ಲದ ಪಕ್ಕನ ಇದು ಒಳ್ಳೆ ಡಬ್ಬ ಇಡೋಕ್ಕಾಗಲ್ಲ, ತಿನ್ನೋದಲ್ವಾ, ತಿನ್ನೋ ವಸ್ತು ತಾನೆ. ಏನ್ ಡಬ್ಬ ಏನ್ ಪಣ್ಣಿದ ನಾವು ಕಾಣಲ್ವ? ಇದು ನಿಮ್ಗೆ ಸ್ಟೀಲ್ ಡ್ರಮ್ ಮಾಡಕ್ಕಾಗಲ್ಲ? ಕಾಸು ಬರುತ್ತಲ್ವ ನಿಮಗೆ ಮಾರಿದ್ರೆ? ಸ್ಟೀಲ್ ಡ್ರಮ್ ಹಾಕೊಳ್ಳಿ. ಯಾರು ಬೇಡ ಅಂತಾರೆ ಸ್ಟೀಲ್ ಡ್ರಮ್? ಇದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಹುಟ್ಟುಕೊಳ್ಳುತ್ತೆ ಗೊತ್ತಾ ನಿಮಗೆ? ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ ಬಳಸೋಗಿ ಈ ರೀತಿದು ಡ್ರಮ್, ಸ್ಟೀಲ್ ಡ್ರಮ್ ಬಳಸಿ. ಯಾರು ಬೇಡ ಅಂತಾರೆ ನಿಮ್ಮನ್ನ? ಯಾರು ಕಡಿತಾರೆ ನಿಮ್ಮನ್ನ? ಇದು ಬಿಡಿ, ಡಬ್ಬ ನೋಡಿ ಇದು ಹಿಂಗಿದೆ ಅಂತ. ಒನ್ ವೀಕ್ ನಿಮ್ದು ಊಟ ಮಾಡಿದ್ದು ತಟ್ಟೆನ ಕೂಡ 1 ವೀಕ್ ಅಲ್ಲಿ ತಿಂತೀರಾ? ಏನ್ ಕ್ಲೀನ್ ಮಾಡಿದ? ವರ್ಷಗಟ್ಲೆ ಕ್ಲೀನ್ ಮಾಡಿದಂಗೆ ಇದು. ನೋಡಿ ವರ್ಷಗಟ್ಲೆ ಕ್ಲೀನ್ ಮಾಡಿದ ಹೆಂಗಿದೆ ಇದು? ಮಕ್ಕಳು ತಿನ್ನೋ ಚಿಕ್ಕಿ ತಾನೆ ಇದು. ಇದು ನೀವು ಈಗ ತಯಾರು ಮಾಡ್ತಿರಲ್ಲ, ಇದು ಚಿಕ್ಕಿದ ಇದು ಸ್ಪೆಷಲ್ ಕ್ವಾಲಿಟಿ ಅಂತ ಹಾಕಿದ್ರೆ ಇದರ ಹೆಸರೇನಿದೆ? ಡೇಟ್ ಆಫ್ ಎಕ್ಸ್ಪೈರಿ ಡೇಟ್ ಇದೆ, ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ. ಆಹಾರ ತಯಾರು ಮಾಡುತ್ತೀನಿ, ತಿನ್ನೋ ಆಹಾರ ಮಾಡುತ್ತದೆ. ಏನಿದೆ ಮ್ಯಾನುಫ್ಯಾಕ್ಚರ್ ಡೇಟ್? ನೋಡಿ, ತಿನ್ನೋ ಆಹಾರ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ, ಏನೆಲ್ಲ ಹಾಕಿದ್ದಾರೆ ಅಂತಿಲ್ಲ, ಏನೇನಿದೆ ಇದೆಲ್ಲ ನೀವು ಹೇಳಿಲ್ಲ. FSSAI ಸರ್ಟಿಫಿಕೇಟ್ ಇದೆ ನಿಮ್ಮ ಹತ್ರ. ಈಗ ಆಹಾರ ತಯಾರು ಮಾಡುವಾಗ ಸರ್ಟಿಫಿಕೇಟ್ ಬೇಕು ತಾನೆ? ಇಲ್ಲ ಸರ್ಟಿಫಿಕೇಟ್. ಈ ರೀತಿ ಗಲೀಜು ನೀವು ಮಾಡಿ. ನೀವು ಮನೆಯಲ್ಲಿ ಕೂಡ ಅಡುಗೆ ಮಾಡ್ತೀರಮ್ಮ. ನಮ್ಗೆ ಬೇಜಾರು, ನಾವು ಹೆಣ್ಮಕ್ಳು ಅಲ್ವಾ? ಮನೆಯವರ ಆರೋಗ್ಯನ ನಾವು ಇದು ಮಾಡ್ತೀವಲ್ಲ, ಎಲ್ರಿಗೂ ಹಿಂಗೆ ಮಾಡ್ತೀರಾ? ಮನೆಯಲ್ಲೂ ಹಿಂಗೆ ಮಾಡ್ತೀರಾ? ನಿಮ್ಮ ಮಕ್ಕಳ ಬಗ್ಗೆ ಟೆನ್ಷನ್ ಆಗಲ್ವ ನಿಮ್ಗೆ? ಏನಾದ್ರೂ ಮಾಡಿ, ನಾವು ಕ್ಲೀನ್ ಆಗಿ ಮಾಡಿ. ನೋಡಿ ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಏ ಅಣ್ಣ ಅಮ್ಮ ಈಗ ನೋಡಿದ್ರೆ ಗೊತ್ತಾಗಲ್ವ? ಕ್ಲೀನ್ ಆಗಿ ಮಾಡಿ ಅಂತ ನಾನು ಹೇಳೋದು. ಈ ರೀತಿ ಡ್ರಮ್ ಅನ್ನ ಚೇಂಜ್ ಮಾಡಿ, ಸ್ಟೀಲ್ ಡ್ರಮ್ ಮಾಡಿ. ಏನ್ ಪ್ಲಾಸ್ಟಿಕ್ ಡ್ರಮ್ ನರಕ ಗಲೀಜು. ಅಮ್ಮ ನೀವು ಹಿರಿಯರಿದ್ದೀರಿ, ನಿಮ್ಗಾದ್ರೂ ಗೊತ್ತಾಗ್ಬೇಕು. ತಿನ್ನೋ ಆಹಾರಮ್ಮ, ಮಕ್ಕಳು ತಿನ್ನೋದು. ನಾವು ಮಕ್ಕಳು ಬಿಸಿ ನೋಡಿ, ಇದು ಇನ್ನೊಂದು ಕೇಳಿ, ಬಿಸಿ ಹಾಕ್ತದಲ್ಲ ಪ್ಲಾಸ್ಟಿಕ್, ಆಯ್ತು ಬಿಸಿ ಮಾಡ್ತಿರಲ್ಲ, ಬಿಸಿ ಹಾಕ್ತಿರಲ್ವಾ? ಬಿಸಿ ಹಾಕಿದಾಗ ಪ್ಲಾಸ್ಟಿಕ್ ಇದ್ದು ಎಷ್ಟು ವಿಷವು ಅದ್ರೊಳಗೆ ಹೋಗುತ್ತೆ ಗೊತ್ತಾ? ನೋಡಿ ಇವ್ರದ್ದು ಯಾವ ರೀತಿ ಇದೆ ಕಥೆಗಳಂದ್ರೆ, ಇಲ್ಲಿ ನೈರ್ಮಲ್ಯಕ್ಕೆ ಬೆಲೆನೇ ಇಲ್ಲ. ಆಮೇಲೆ ಒಂದು ಆಹಾರ ಅದು ಹೇಗ್ ತಯಾರಾಗ್ಬೇಕು, ಅದಕ್ಕೆ ಯಾವ ರೀತಿ ಶಿಸ್ತಿರ್ಬೇಕು, ಇವ್ರಿಗೆ ಲೈಸೆನ್ಸು ಇಲ್ಲ. ಅಲ್ಲಿ ಇದು ಹಾಕ್ತಾರೆ ಪ್ಯಾಕೆಟ್ ಅಲ್ಲಿ, ಅದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಯಾವುದಿಲ್ಲ, ಎಕ್ಸ್ಪೈರಿ ಡೇಟ್ ಯಾವುದಿಲ್ಲ. ತಿನ್ನೋ ಆಹಾರವನ್ನ ಈ ರೀತಿ ಮಾಡೋದ್ರಿಂದ ಎಷ್ಟೊಂದು ತೊಂದರೆ ಆಗುತ್ತೆ. ಇದು ನಾನು ಹೇಳಿದ್ನಲ್ಲ, ಇದು ಮುಖ್ಯವಾಗಿ ಆಹಾರ ಅಧಿಕಾರಿಗಳ ತಪ್ಪಿದು. ಅವರಿಗೆ ಸರಿಯಾದ ಜಾಗೃತಿ ಮೂಡಿಸ್ತಾ ಇಲ್ಲ. ಇವರು ಲೈಸೆನ್ಸ್ ಕೊಡುವಾಗ ಲಂಚ ಕೊಟ್ರೆ ಸಾಕು, ಯಾರಿಗೆ ಬೇಕಾದ್ರೂ ಲೈಸೆನ್ಸ್ ಕೊಡ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಿದ್ದಾರೆ, ಹೇಗೆ ಆಹಾರ ತಯಾರು ಮಾಡ್ತಾರೆ, ಯಾವುದನ್ನು ನೋಡಲ್ಲ. ಲಂಚದ ಆಸೆ ಬೇರೆ ತೋರಿಸ್ತಾರೆ. ಮಾಡಿ ಸರ್, ಲೈಸೆನ್ಸ್ ಇದೆ ಅವ್ರ ಹೆಸರಿನಲ್ಲಿ ಇದೆ, ನೀವು ಹೆಚ್ಚಿಗೆ ಮಾಡಿ ನೋಡಿ ಸರ್. ಏನು ಮಾಡೋಣ ಹೇಳಿ? ಏನೋ ಒಂದು ಸ್ವಲ್ಪ ಕೊಟ್ಬಿಡ್ತೀವಿ, ಏನು ಮಾಡೋಣ? 1,000 ಹಾಂ 13,000 3,000 1,000 ಹಾಂ 13,000 3,000. ನಿನ್ನೆ ಪೊಲೀಸರು ಅವರು ಬಂದಾರೆ, ಬನ್ನಿ ಸರ್ನ ಮಾತಾಡ್ತಾರೆ. ಪೊಲೀಸವರು ಬಂದಾರೆ, ಅವ್ರಿಗೆ ನಿನ್ನೆ 3,000 ಕೊಟ್ಟು ಕಳಿಸಿದ್ರು ಪೊಲೀಸರಿಗೆ. ಅವ್ರು ಬಂದಾರೆ ದಸರಾ ಹಬ್ಬ ಮಾಡೋದು, ಹಬ್ಬ ಮಾಡಕ್ಕೆ ಪೊಲೀಸರಿಗೆ 3,000 ಕೇಳಿದ್ರು ಕೊಟ್ಟು ಕಳಿಸಿದ್ರು. ಯಾರು ಬರಲ್ಲಪ್ಪ, ನಾವು ಇರ್ತೀವಿ. ಎಣ್ಣೆ ಭರಿತ ಹೊಗೆ ಸೇವಿಸಿ ಶ್ವಾಸಕೋಶದ ಸಮಸ್ಯೆ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋ ಚಿಮಿಣಿಗಳನ್ನು ನೋಡಿ. ಇಂಥ ಚಿಮಿಣಿಗಳು ಎಲ್ಲ ಮನೆಯಲ್ಲೂ ಚಿಮಿಣಿ ಹಾಕಿದ್ದಾರೆ. ಪ್ರತಿ ಮನೆಯಲ್ಲೂ ನೀವು ಚಿಮಿಣಿ ನೋಡ್ಬೋದು, ಆಯಿತಾ? ಈ ಚಿಮಿಣಿಯಿಂದ ಬರುವಂಥ ಹೊಗೆ ಅದು ಎಣ್ಣೆಯುಕ್ತ ಹೊಗೆಯಿಂದಾಗಿ ಇಲ್ಲಿನ ಸುತ್ತಮುತ್ತಲಿನ ಜನರಿಗೆಲ್ಲರಿಗೂ ಕೂಡ ಶ್ವಾಸಕೋಶದ ಸಮಸ್ಯೆ ಸ್ಟಾರ್ಟ್ ಆಗಿದೆ, ಶ್ವಾಸಕೋಶದ ರೋಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದರಿಂದಾಗಿ ಇಲ್ಲಿನ ಜನ ಪಾಪ ನೊಂದಿದ್ದಾರೆ, ಬೆಂದಿದ್ದಾರೆ. ಎಷ್ಟೋ ಜನ ಏರಿಯಾ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಆದರೆ ಯಾವ ಅಧಿಕಾರಿಯೂ ಇದರ ಬಗ್ಗೆ ಗಮನ ಹರಿಸಲ್ಲ. ಯಾಕಂದರೆ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ. ಏನಾದರೂ ಮಾಡಿದ್ರೆ ಫೋನ್ ಹೋಗುತ್ತೆ, ನಿಲ್ಲಿಸ್ಬಿಡ್ತಾರೆ. ನಾನು ಹೇಳೋದು ನೋಡಿ, ಇಂಥ ಉದ್ಯೋಗ ಮಾಡಬಾರ್ದು ಅಂತ ಹೇಳೋದಲ್ಲ, ಬಟ್ ಮಾಡುವಾಗ ಶಿಸ್ತಿರಬೇಕಾಗತ್ತೆ. ಫುಡ್ ಪಾರ್ಕ್ ಸ್ಟಾರ್ಟ್ ಮಾಡಿ. ಯಾಕೆ ಈ ರೀತಿ ಜನರಿಗೆ ನಿವಾಸಿಗಳಿರುವಂಥ ಜಾಗದಲ್ಲಿ ಇಂಥ ಒಂದು ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟು ನೀವು? ಇದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್.
ಈ ರೀತಿ ಪೊಲ್ಯೂಷನ್ ಆಗುವಂಥ ಆ್ಯಕ್ಟಿವಿಟೀಸ್ಗೆ ನಿವಾಸಿಗಳು ಅಂದರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಯಾಕೆ ಅವಕಾಶ ಮಾಡಿಕೊಡ್ತೀರಾ? ಕೊಡಿ, ಎಲ್ಲಾದರೂ ಬೇರೆ ಕಡೆ ಫುಡ್ ಪಾರ್ಕ್ ಮಾಡಿ, ಆ ಮೂಲಕ ಇಲ್ಲಿನ ಜನರಿಗೆ ತೊಂದರೆ ಆಗೋದನ್ನು ನಿಲ್ಲಿಸಿ. ಎಲ್ರಿಗೂ ಕೂಡ ಇಲ್ಲಿ ಶ್ವಾಸಕೋಶದ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಒಂದು ಏನು ಕರ್ನಾಟಕದಲ್ಲಿ ಅಷ್ಟು ಗತಿ ಇಲ್ವ ಒಂದು ಫುಡ್ ಪಾರ್ಕ್ ಮಾಡುವಷ್ಟು? ಇವರನ್ನೆಲ್ಲ ಶಿಫ್ಟ್ ಮಾಡಿಸಿ. ಇವರು ಯಾರೂ ಕೂಡ ಕೆಲವರು ಮಾತ್ರ ಇಲ್ಲಿನ ಸ್ಥಳೀಯರಿದ್ದಾರೆ, ಉಳಿದವರೆಲ್ಲರೂ ಕೂಡ ಹೊರಗಿನವರು ಬಂದು ಇಲ್ಲಿ ಆಹಾರವನ್ನು ತಯಾರು ಮಾಡ್ತಿದ್ದಾರೆ. ದಯವಿಟ್ಟು ಆರೋಗ್ಯ ಸಚಿವರೇ, ನಿಮ್ಮದೇ ಕ್ಷೇತ್ರದಲ್ಲಿ ಇಂಥದ್ದೊಂದು ದೊಡ್ಡ ಸಮಸ್ಯೆ ಇದೆ, ಆದಷ್ಟು ಬೇಗ ಇವರಿಗೊಂದು ಫುಡ್ ಪಾರ್ಕಿಗೆ ಶಿಫ್ಟ್ ಮಾಡಿ ಇಲ್ಲಿನ ಜನರ ಜೀವ ಉಳಿಸಿ. ಹಾಳಾದ ಹಿಟ್ಟು, ಹುಳ ಬಂದ ಮೆಣಸಿನ ಪುಡಿ, ಇಲಿ ಹೆಗ್ಣ ತಿಂದ ಕಚ್ಚಾ ವಸ್ತು ಬಳಕೆ. ಫುಡ್ ಮಾಡೋ ಜಾಗ ಒಂದು ಕಡೆ ಆದರೆ ಫುಡ್ ತಯಾರಿಸೋಕ್ಕೆ ಉಪಯೋಗಿಸುವಂಥ ಕಚ್ಚಾ ಪದಾರ್ಥ ಇದೆಯಲ್ಲ, ಅದನ್ನು ಸಂಗ್ರಹಿಸುವ ಜಾಗಗಳನ್ನಂತೂ ನೋಡೋದೇ ಬೇಡ. ಅದನ್ನು ಯಾವ ರೀತಿ ಕಚ್ಚಾ ಪದಾರ್ಥ ಬಳಸ್ತಿದ್ದಾರೆ ಅನ್ನೋದು ಕೇಳೋದು ಬೇಡ. ನೋಡಿ, ಇದು ಕಡಲೆ ಹಿಟ್ಟು, ಇದರಲ್ಲೆಲ್ಲ ಹುಳ ಆಗಿಬಿಟ್ಟಿದೆ, ಎಲ್ಲ ಹುಳ ಆಗಿಬಿಟ್ಟಿದೆ. ಏನಕ್ಕ ಇದು? ನೋಡಿ ಇಲ್ಲಿ ಹೆಗ್ಣಗಳು ನೋಡಿ ತೂತು ಮಾಡಿ ಒಳಗೆ ಹೋಗಿ ತಿಂದಾಗಿದೆ. ಹಾಂ, ಎಸ್, ಅಲ್ಲ ಕ್ಲೀನ್ ಮಾಡಿದ್ರು ಮೇಡಮ್, ಹುಳ ಆಗಿರುತ್ತಾನೆ. ಯಾರು? ಅಲ್ಲ ಇದೆಲ್ಲ ಹುಳ ಆಗಿದೆಯಲ್ಲ, ಅಲ್ಲ ಹುಳ ಆಗಿದೆ ಅಂದ್ರೆ ಅರ್ಥ ಏನಮ್ಮ? ನೋಡಿ ಇದರಲ್ಲೂ ಹುಳ ಆಗಿದೆ, ನೋಡಿ ಇದು ಉಂಡೆ ಆಗಿದೆ ಅಮ್ಮ. ನೋಡಿ ಇದು ಗಂಟು ಕಟ್ಟಿದೆ, ನೋಡಿ ಹೌದು, ನೋಡಿ ಉಂಡೆ ಇದರಲ್ಲಿ ಎಲ್ಲ ಇದಾಗಿದೆ, ನೋಡಿ ಹುಳ ಆಗಿದೆ ಇದರಲ್ಲಿ. ಅಲ್ಲ ಇದು ಬಂದಿದೆ ನೋಡಿ, ಜಾಡು ಬಂದಿದೆ, ಗೂಡು ಬಂದಿದೆ, ಕಟ್ಟಿದೆ. ಇದು ನೀವು ಇವತ್ತು ಬಳಸಿದ್ದೀರಿ ಇದನ್ನು ಇವತ್ತು. ನೋಡಿ ಗಂಟಾಗಿದೆ, ತನ್ನಷ್ಟಕ್ಕೆ ಖಾಲಿ ಆಗಿಬಿಡ್ತು ಅಲ್ವಾ? ಮತ್ತೆ ನೋಡಿ ಮತ್ತೆ ಈ ರೀತಿ ಯಾರಾದರೂ ಒಂದು ಆಹಾರ ತಯಾರಿಸುವ ಕಚ್ಚಾ ಪದಾರ್ಥನ ಭಾಳ ಇಟ್ಟಾರಮ್ಮ, ನೀಟಾಗಿ ಇಟ್ಕೊಳ್ಳೋಕ್ಕಾಗಲ್ವಾ? ನಾವು ತಿನ್ನೋ ಆಹಾರ ತಾನೆ. ನಾನು ಕೇಳೋದು ಇಷ್ಟೇ, ನಾನು ನೀವು ಮಾಡಬೇಡಿ ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ಮಾಡುವಾಗ ನನ್ನ ಮನೆಯ ಮಕ್ಕಳಿಗೆ ನಾನು ಆಹಾರ ಪದಾರ್ಥ ಮಾಡ್ತಿದ್ದೀನಿ ಅನ್ನೋ ರೀತಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇದು ನಾವು ನಡ್ಕೊಂಡು ಹೋಗ್ಬೇಕಾದ ಜಾಗ, ಯಾವ ರೀತಿ ಇಟ್ಟಿದ್ದಾರೆ ನೋಡಿ ಇದನ್ನು. ಮತ್ತೆ ಬೆಂಕಿ, ಅದೇ ಇದನ್ನು ಹಾಕ್ಕೊಂಡು ಗ್ಯಾಸ್ ಹಾಕಲ್ಲ, ಗ್ಯಾಸ್ ಹಾಕಿ ಅಂತ ಹೇಳಿದ್ರು ಕೇಳಲ್ಲ. ನೋಡಿ ಇದಕ್ಕೆ ಕಲರ್ ಹಾಕಿದ್ರೆ, ಯಾವ ಕಲರ್ ಇದಕ್ಕೆ ಹಾಕಿದ್ದು ಅಕ್ಕ? ನಿಮಗೆ ಕಲರ್ ಹಾಕ್ಬೋದು ಅಂತ ಯಾರು ಹೇಳಿದ್ದು ಅಕ್ಕ? ಕಲರ್ ಹಾಕ್ಬೋದು ಅಂತ ಯಾರು ಹೇಳಿದ್ದು? ಅದೇ ಹೇಳಿದ್ದು, ಯಾರು ಹೇಳಿದ್ದು? ನಿಮಗೆ ಬ್ಯಾನ್ ಆಗಿದ್ದು ಗೊತ್ತಿಲ್ವ? ಇಲ್ಲಿ ಕರ್ನಾಟಕದಲ್ಲಿ ಅಷ್ಟು ನ್ಯೂಸ್ ಮಾಡಿಲ್ವ ನಾವು? ಹಾಕಿಲ್ವ ಮಾಮ? ಇದು ಹಾಕ್ಬೋದಾ? ಯಾಕೆ ಬ್ಯಾನ್ ಮಾಡ್ತಾರೆ? ಸುಮ್ಮನೆ ಬ್ಯಾನ್ ಮಾಡ್ತಾರೆ. ಪರ್ಮಿಟೆಡ್ ಆದರೆ ಅದಕ್ಕೆ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಏನು ಬಳಸಬೇಕು ಅಂತ ಇರುತ್ತಲ್ಲ. ನೋ ಲಿಮಿಟ್. ಈಗಂತೂ ಕಲರ್ ಅಣ್ಣ ಇಷ್ಟು ತಿಂದರೆ ಸಾಕು ಕ್ಯಾನ್ಸರ್ಗೆ. ಇದನ್ನು ಪೂರ್ತಿ ತಿನ್ನಬೇಕಂತೇನಿಲ್ಲ. ಸೈಂಟಿಸ್ಟ್ ಇಲ್ಲಿದ್ದಾರೆ, ಲ್ಯಾಬ್ ಇಲ್ಲಿದೆ. ಫುಡ್ ತಯಾರು ಮಾಡೋ ಆಕ್ಚುಲಿ ಹೇಳ, ಫುಡ್ ತಯಾರು ಮಾಡೋದು ಲ್ಯಾಬ್ ಇರಬೇಕು, ಸೈಂಟಿಸ್ಟ್ ಇರಬೇಕು, ಅದೆಲ್ಲ ಮಾಡಕ್ಕೆ ಮಾಡಿದ್ದೀರಾ? ಅದರಿಂದ ಬಿಟ್ಬಿಡಿ. ಯಾರು ಕೇಳಿದ್ರು ಕಲರ್ ಹಾಕಿ ಅಂತ? ಯಾರು ಕೇಳಿದ್ರು? ಯಾರಾದ್ರೂ ಕೇಳಿದ್ರು ಕಲರ್ ಹಾಕಿಯೇ ಕೊಡಿ ಅಂತ? ಒಂದು ಕೊಲೆ ಮಾಡಿದ್ರು ಕೊಲೆನೇ, 4 ಕೊಲೆ ಮಾಡಿದ್ರು ಕೊಲೆನೇ. ಈ ರೀತಿ ಹಾಕಿ ಕ್ಯಾನ್ಸರ್ ಹಾಕೋದು ಒಂದೇ, ಮಾಡೋದು ಒಂದೇ. ನಿಮ್ಗೆ ಗೊತ್ತು ಎಷ್ಟಕ್ಕೆ ಎಷ್ಟು ಹಾಕ್ಬೇಕು ಅಂತ? ಲ್ಯಾಬ್ ಇದೆಯಾ? ಇಷ್ಟೇ ಪ್ರಮಾಣ. ಈಗ ನಮ್ಮ ಬಾಕಿ ಟೈಮಿಗೆ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಇಷ್ಟು ಪ್ರಮಾಣಕ್ಕೆ ಇಷ್ಟೇ ಹಾಕಬೇಕು, ಯಾಕಂದ್ರೆ ಅದಕ್ಕಿಂತ ಹೆಚ್ಚಾದ್ರೆ ಇದು ಅಂತ. ಎಲ್ಲಿದೆ ನಿಮ್ಮದು ಲ್ಯಾಬು? ಇಷ್ಟೇ ಹಾಕಬೇಕು ಅಂತ ಅನ್ನೋಕ್ಕೆ ಲಂಚ ತಿನ್ನಕ್ಕೆ ಮಾತ್ರ ಇರ್ತಾರೆ. ಬಂದು ತಿಂಗಳು ಪೊಲೀಸರು ತೊಗೊಂಡು ಹೋಗ್ಬಿಡ್ತಾರೆ. ನಾವು ಸೇಫು, ತಿಂಗಳು ಕೊಡ್ತಿದ್ದೀವಲ್ಲ ಅಂತ ನೀವು ತಿಳ್ಕೊಂಡು ಬಿಡ್ತೀರಾ. ಬಟ್ ಇದು ಪಾಪದ ಕೆಲಸ, ಅರ್ಥ ಮಾಡ್ಕೊಳ್ಳಿ. ಮಾಡಲಿಕ್ಕೆ ಹೋಗಬೇಡಿ. ನಾನು ಒಳ್ಳೆ ಇಲ್ಲೋ ನೋಡಿ, ನನ್ನ ನೋಡಿದ್ರೆ ಎಲ್ಲೋ ಹೋಳಿ ಆಟ ಆಡ್ಕೊಂಡು ಬಂದೆ ಅಂತ ಅನಿಸುತ್ತೆ. ಓಕೆ, ದಯವಿಟ್ಟು ಅದು ಮಾಡಿ ನಮ್ಮ ಜನರ, ನಮ್ಮ ಮಕ್ಕಳ ಪ್ರಾಣ ಉಳಿಸಿ. ಆಯ್ತು, ಬೇಡ ಆಯ್ತು. ನಾನು ಆಮೇಲೆ ನೋಡಿ, ನಿಮ್ಮ ಹೆಸರೇನು ಹೇಳಿ? ರೋಹಿಣಿ ಅವ್ರ ಅಂಗಡಿಯಲ್ಲೇ ತಗೊಳ್ಳಿ, ಇಲ್ಲಿ ಕಲರ್ ಬಳಸಲ್ಲ ಅಂತ ನಾನೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ಕಲರ್ ಬರೀ ಕಲರ್, ತಿಂಡಿಯಲ್ಲ ಕ್ಯಾನ್ಸರ್ ಫ್ಯಾಕ್ಟ್ರಿಗಳಿವು. ಇದೊಂಥರ ನೋಡುವಾಗ ಕಲ್ಲರಿನ ಸಾಮ್ರಾಜ್ಯ ಕಂಡಂಗಾಗುತ್ತೆ. ನೋಡಿ ಆ ಕಲರ್ ನೋಡಿ, ಏನು ಇದು ಈ ಪರಿ ಕಲರು? ಏನು ಈ ಕಲರ್ ಬರಬೇಕಾದ್ರೆ ಯಾವ ಪ್ರಮಾಣದಲ್ಲಿ ಕಲರ್ ಹಾಕಿರ್ಬೇಕು?
ಮೈ ಗಾಡ್, ಯಾರು ಹೇಳಿದ್ರು ನಿಮ್ಗೆ ಇಷ್ಟೆಲ್ಲ ಕಲರ್ ಬೆಳೆಸೋಕ್ಕೆ? ಹಾಂ, ಎಲ್ಲಿದೆ ಕಲರು? ನೋಡಿ, ಈ ಬಣ್ಣ ಬರಬೇಕು ಅಂತ ಆದರೆ, ಹಾಂ, ಮೈದಕ್ಕೆ ಈ ಬಣ್ಣ ಬರಬೇಕು ಅಂತ ಆದರೆ ಎಲ್ಲಿದೆ ಕಲರ್? ಕಲರಲ್ಲಿದೆ, ಕಲರಲ್ಲಿದೆಯಲ್ಲ, ಕಲರ್ ಡಬ್ಬ ಇಲ್ಲಿ, ಕಲರ್ ಡಬ್ಬ ಇಲ್ಲಿ. ನೀವು ಪೊಲೀಸ್ ಕಳಿಸ್ಬೇಕಾ? ಪೊಲೀಸಿದ್ದಾರೆ ಹೊರಗೆ, ಅವ್ರನ್ನ ಒಳಗೆ ಕಳಿಸ್ಲಾ? ಕಲರ್ ಡಬ್ಬ ತೋರಿಸು, ತಗೊಂಡು ಬಾ. ನೋಡಿ ಯಾವ ರೀತಿ ಹಾಕಿಟ್ಟಿದ್ದಾರೆ ಅಂತ ನೋಡಿ. ತಿನ್ನೋದು ಇಲ್ಲಿ ತಿನ್ನೋ ಆಹಾರ ಹಾಕಿಟ್ಟಿದೆ ಸ್ಟೈಲ್ ನೋಡಿ. ನೋಡಿ ಎಣ್ಣೆ, ಹಾಂ, ಬಣ್ಣದ ಓಕುಳಿ ಆಟ ನೋಡಿ ಇಲ್ಲಿ. ನೋಡಿ ಎಣ್ಣೆ ನೋಡಿ, ಇದೆ ಹಾಕ್ತಿದ್ದಾರೆ ಅಲ್ವಾ? ನೋಡಿ ಕೆಮಿಕಲ್ ಫ್ಯಾಕ್ಟ್ರಿ, ಇದೇ ಕೆಮಿಕಲ್ ಫ್ಯಾಕ್ಟ್ರಿ. ಇದು ಆಹಾರಕ್ಕೆ ಕೆಮಿಕಲ್ ಫ್ಯಾಕ್ಟ್ರಿ ಅನ್ನೋದು ಪ್ರಿಂಟ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಈ ಬಣ್ಣ ಅದನ್ನ ನೋಡಿದ್ರಲ್ಲ, ಈ ಬಣ್ಣ ಹಾಕ್ತಾರೆ. ಇದು ಮೋಸ್ಟ್ಲಿ ಪೇಂಟಿಂಗ್ ಹಾಕೋದಕ್ಕೆ ಅದಕ್ಕೆ ಇಡಕ್ಕೂ ಈ ಬಣ್ಣಕ್ಕೂ ಕೂಡ ಗ್ರೇಡ್ ಇಲ್ಲ. ಯಾವ ಬ್ರ್ಯಾಂಡಿಂದು ಏನು ಎಂತದೂ ಇಲ್ಲ. ಬಣ್ಣ ತಗೋ ಸರಿ ನೋಡಕ್ ಚಂದ ಕಾಣಬೇಕು ಅಂತ ಹೇಳ್ಕೊಂಡು ನೋಡಿ. ಏನು ಮಾಡಕ್ ಹೊರಟಿದೀರೋ, ಕೊಲ್ಲಕ್ಕೆ ರೆಡಿ ಮಾಡ್ತಿದ್ದೀನಿ. ಬಣ್ಣಗಳು ನೋಡಿ, ಇದೆಲ್ಲ ನಮ್ಗೆ ನಮ್ಮ ಆರೋಗ್ಯಕ್ಕೆ ಹಾಕುವ ಹಗ್ಗಗಳೇ ಅಲ್ಲ, ನೇಣು. ಇವೆಲ್ಲ ಈ ರೀತಿ ಕಲರ್ ಹಾಕೊಂಡು ಹೇಳ್ರಿ ಅಪ್ಪ, ಈ ಪರಿ ಕಲರ್ ಬರ್ಬೇಕು ಅಂತಾರೆ ನೋಡಿ. ಇದು ಏನ್ರಿ, ಇದು ತಯಾರು ಮಾಡೋ ಜಾಗ ನೋಡಿ. ಓ ಮಾಡಿಟ್ಟು ನೋಡಿ, ಅಪ್ಪ ನೋಡಿ. ಶಿವ ಮಾಡಿಟ್ಟು ತಿಂತೀರ ಇದನ್ನ. ಓ ನೋಡಿ, ನೋಡಿ ಮಾಡಿರೋ ಸ್ಟೈಲ್ ನೋಡಿ. ಇದನ್ನಕ್ಕೆ ನೋಡಿ, ನಾ ಇವ್ರು ಕಲರ್ ಬಳಸೋ ಪ್ರಮಾಣ ನೋಡ್ರಿ. ಬಾಬ್ರೆ ನೋಡಿ, ಇಷ್ಟೆಲ್ಲ ಕಲರ್. ಇದು ಪೇಂಟ್ ಫ್ಯಾಕ್ಟ್ರಿಯಾ? ಈ ಪರಿ ಕಲರ್ ಈ ರೀತಿ ತುಂಬಿಸಿಟ್ಟಿದ್ದು. ಬೆಲ್ಲ ನೋಡಿ, ಇಂಥ ಸ್ಟೈಲ್ ನೋಡಿ, ಬೆಲ್ಲ ನೋಡಿ, ಬಣ್ಣ ಬಗೆ ಬಣ್ಣ. ಇವ್ರದ್ದು ಒಂದು ಕಾಮಿಡಿ ಇದೆ ನೋಡ್ರಿ. ಇವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಇದರಲ್ಲಿ ನೋಡಿ, ಇವರು ಇದನ್ನು ತೊಗೊಂಡು ಬರ್ತಾರೆ ಈ ಬಣ್ಣನ. ಓಕೆ ನೋಡಿ, ಆಸಿಮ್ ಪ್ರಾಡಕ್ಟ್ಸ್ ಅಂತೆ. ಇವನ ಅಪ್ಪ ಇಲ್ಲ ಏನಿಲ್ಲ, ಒಂದು GST ಅಂತ ಒಂದಿದೆ ಕಲರ್. ಇದು ಫುಡ್ ಕಲರು ಅಲ್ಲ. ಇವ್ರು ಏನು ಮಾಡ್ತಾರೆ, ಒಂದು ಡಬ್ಬ ತೊಗೊಂಡ್ಬಿಡ್ತಾರೆ ಆಯಿತಾ. ಈ ಡಬ್ಬದಲ್ಲಿ ಇದನ್ನು ಯಾರಾದರೂ ನಮ್ಮಂಥವ್ರು ಬಂದಾಗ ತೋರಿಸ್ಬೇಕಲ್ಲ, ನಾವು ಫುಡ್ ಕಲರ್ ಉಪಯೋಗಿಸ್ತಿದ್ದೀವಿ, ನಾವು ಫುಡ್ ಕಲರ್ ತೋರಿಸ್ತಿದ್ದೀವಿ ಅಂತ ಇದಕ್ಕೆ ತುಂಬಿಸ್ತಾರೆ. ಇದರಲ್ಲಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ನೋಡಿ. ಆಸಿಮ್ ಪ್ರಾಡಕ್ಟ್ಸ್, ಇದು ಫುಡ್ ಕಲರ್, ಸನ್ಸೆಟ್ ಎಲ್ಲೋ ಅಂತ ಅಷ್ಟೇ ಇದೆ. ಇದು ಮೋಸ್ಟ್ಲಿ ಇಂಡಸ್ಟ್ರಿಯಲ್ ಗ್ರೇಡ್. ದಿಸ್ ಇಸ್ ನಾಟ್ ಫುಡ್ ಗ್ರೇಡ್. ಇಂಥ ಕಲರ್ನ ಬಳಸುವ ಡಬ್ಬದಲ್ಲಿ ಹಾಕಿ ನಮ್ಮ ಪ್ರಾಣದ ಜೊತೆ ಚೆಲ್ಲಾಟ ಆಡೋದು. ಈ ರೀತಿ ಬಣ್ಣ ಬರಬೇಕಾದ್ರೆ ಹಾಕೋ ಪ್ರಮಾಣ ನಿಮ್ಗೆಲ್ಲ ಗೊತ್ತಿಲ್ವೇನ್ರ? ನಾ ಬ್ಯಾನ್ ಆಗಿರೋದು ಯಾವ ಅಧಿಕಾರಿಗೆ? ಕಮಿಷನರ್ ಅವರೇ, ನಿಮ್ಮ ಮೂತಿಗೆ ಇಡ್ತಾ ಇದ್ದೀನಿ, ನಿಮ್ಮ ಮುಖಕ್ಕೆ ಇಡ್ತಾ ಇದ್ದೀನಿ ಬಣ್ಣ ಬಳಸೋ ರೀತಿಯನ್ನ. ನೀವು ದೊಡ್ಡದಾಗಿ ಆದೇಶ ಕೊಟ್ಟರೆ ಆಗಲ್ಲ. ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಬೆವರಿಸಕ್ಕೆ ಹೇಳಿ. ಈ ರೀತಿ ನಮ್ಮ ಹಾಗೆ ಗಲ್ಲಿ ಬಂದು ಎಲ್ಲಿ ಆಹಾರ ತಯಾರಾಗ್ತಿದೆ, ಯಾವ ರೀತಿ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅದನ್ನ ಬಂದು ನೋಡಿ. ಸುಮ್ಮನೆ ಸಂಬಳ ತುಂಬಿಕೊಂಡು AC ರೂಮಲ್ಲಿ ಆದೇಶ ಕೊಡೋದಲ್ಲ. ಈ ರೀತಿ ಗಲ್ಲಿಯಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇವರು ಜನರ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಿದ್ದಾರೆ ಅಂತ. ನಾಚಿಕೆ ಆಗ್ಬೇಕು ನಿಮ್ಮ ಸ್ಥಾನ ಕೂತದಕ್ಕೆ. ಈ ರೀತಿ ಪ್ರತಿದಿನ ಇಷ್ಟೊಂದು ಪ್ರಮಾಣದಲ್ಲಿ ಕಲರ್ ಹೋಗ್ತಾ ಇದೆ ಅಂದ್ರೆ ಜನರ ಆರೋಗ್ಯದ ಗತಿ ಏನ್ರಿ? ಅದು ಒಂದು ಇವ್ರು ತಯಾರಿಸೋ ಫುಡ್ ಪ್ರಾಡಕ್ಟ್ ಇದೆಯಲ್ಲ, ಮಕ್ಕಳು ತಿನ್ನುವಂಥದ್ದು, ಪ್ಯೂರ್ಲಿ ಮಕ್ಕಳು ತಿನ್ನುವಂಥದ್ದು. ಅಗ್ಗದ ಸ್ವೀಟ್ ತಯಾರಿಸೋದು, ಅದನ್ನ ಮಕ್ಕಳಿಗೆ ತಿನ್ಸೋದು. ಅವರು ಫರ್ಮೆಂಟೈನ್ ಮಾಡಿರುವಂತ ಜಾಗ ನೋಡಿ, ಇಟ್ಟ ಜಾಗ ನೋಡಿ, ಯಾವ ರೀತಿ ಇಟ್ಟಿದ್ದಾರೆ ಅಂತ ನೋಡಿ. ಚಪ್ಪಲಿನೂ ಅಲ್ಲೇ ಇದೆ, ಟಾಯ್ಲೆಟು ಅಲ್ಲೇ ಇರುತ್ತೆ. ಯಪ್ಪ ಯಪ್ಪ ಯಪ್ಪ, ಜೈಲೇ ಬೇಜಂಗೆ ಅವ್ರ ಕೈ ನೈ ಬೇಜಂಗೆ.
ನೋಡಿ ಇವರು ಬಣ್ಣ ಬಳಸೋ ರೀತಿ ನೋಡ್ಬಿಟ್ರೆ ನೋಡಿ ನೋಡಿ ಇದು ಸ್ಪೆಷಲ್ ಶುಗರ್ ಪೌಡರ್ ಇಂಡಸ್ಟ್ರಿಯಲ್ ಯೂಸ್. ನೋಡಿ ಇದೊಂದು ಬಣ್ಣ ಅನ್ಸುತ್ತೆ. ಇದು ಯಾವ ಬಣ್ಣ ರೀ? ಇಲ್ಲ ಬಣ್ಣನೇ ಕಲರ್ ನೀರು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ನನಗಂತೂ ಯಾರ್ದು ಕೈ ಕೊಡ್ರಿ. आपका हाथ में कलर है येलो कलर नहीं तो डाल दो. ये क्या है छोड़ा है थोड़ा दो. कलर नहीं है ना हाँ इसमें डालो थोड़ा पानी डालो. हाँ क्या है? मेरा हाथ में भी येलो है ना हाँ वही बता दिया. हाँ ಅಣ್ಣ ಯಾರಿಗೆ ಕಲಿಸ್ತಿದ್ಯಾ ನೀನು? ಮುಖಕ್ಕೆ ಬಳಿತೀನಿ ನಿಂದು. ಸುಳ್ಳು ಹೇಳಿದ್ರೆ मेरा हाथ में कलर है ಮುಖಕ್ಕೆ ಬಳಿತೀನಿ ನಿಂದು. ಏನು ಹೋಲಿ ಆಟ ಆಡಕ್ಕೆ ತಂದಿದ್ದು? ಹೋಲಿ ಕೇಳಿ ಕೇಳಿ ರಕ್ಕಾಯ ಕ್ಯಾ ಆಪ್ ಲೋಗ್? ಇವರು ನಮ್ಮನ್ನು ಜೀವಚ್ಛವ ಮಾಡಕ್ಕೆ ಹೊರಟಿದ್ದಾರೆ. ಕ್ಯಾನ್ಸರ್ನಂಥ ಭೀಕರ ಕಾಯಿಲೆ ಕೊಟ್ಟು ನಮ್ಮನ್ನು ಕೊಲ್ಲಕ್ಕೆ ಹೊರಟಿದ್ದಾರೆ. ಇವರನ್ನ ಉಗ್ರರನ್ನೋದು ಇನ್ನೇನು ಹೇಳೋಕ್ಕಾಗತ್ತೆ? ಇದನ್ನು ಫುಡ್ ಟೆರರಿಸಮ್ ಅಂತ ಹೇಳಬೇಕು. ಆಹಾರ ಉಗ್ರರು ಇವರು, ಬೇರೆ ಯಾರೂ ಅಲ್ಲ. ಇವರು ಗೊತ್ತಿಲ್ಲದೆ ದೇಶದೊಳಗೆ ಇದ್ದು ಜನರ ಆರೋಗ್ಯವನ್ನು ಹಾಳು ಮಾಡಿ ನಮ್ಮನ್ನು ಕೊಲ್ಲೋಕೆ ಸಂಚು ಹೂಡ್ತಿರುವಂಥ ಉಗ್ರರು, ಟೆರರಿಸ್ಟ್ಗಳು ಇವರು, ಬೇರೆ ಯಾರೂ ಅಲ್ಲ ಇವರು. ಇವರು ಆಹಾರ ತಯಾರು ಮಾಡೋ ಜಾಗ, ಇವ್ರು ಮಾಡ್ತಿರೋ ರೀತಿ, ಅಬ್ಬಬ್ಬಬ್ಬಬ್ಬ. ಎಣ್ಣೆ ಅಲ್ಲ ಇದು, ಇದು ಸಕ್ಕರೆ ಪಾಕ. ಶುಗರ್ ಕಾ ಏನ ಶುಗರ್ ಕಾ ಹೇನಾ ನೋಡಿ ಸಕ್ಕರೆ ಪಾಕ. ಹಾಂ ಇದು ಸಕ್ಕರೆ ಪಾಕಕ್ಕೆ ಹಾಕಿ ಇದಡಕ್ಕೆ ಚಾಲು. ಅವನು ಈ ವೇಷ ನೋಡಿ ಒಮ್ಮೆ, ಅವನ ಮೇಲಿಂದ ಕೆಳಗೆ ನೋಡಿಬಿಟ್ರೆ ಅದೇ ಪಾವನ. ನೋಡಿ ಇದನ್ನು ಹಾಕಿಟ್ಟ ರೀತಿ ನೋಡಿ. ನೀವು ಖುಷಿ ಖುಷಿಯಾಗಿ ತಿಂತೀರಲ್ಲ, ಆ ಆಹಾರವನ್ನು ಹಾಕಿಟ್ಟ ರೀತಿ ನೋಡಿಲಿ ಯಾವ ರೀತಿ ಹಾಕಿಟ್ಟಿದ್ದಾರೆ ಅಂತ. ಹಾಂ ನಾವು ಮಕ್ಕಳಿಗೆ ಭಾರೀ ಪ್ರೀತಿಯಿಂದ ತಂದು ತಿನ್ನಿಸ್ತೀವಲ್ಲ, ಇವುಗಳನ್ನೆಲ್ಲ ನೋಡಿ ಇದರ ಹಣೆ ಬರಹಗಳು. ಇದನ್ನು ನೀವೊಮ್ಮೆ ತಂದು ಮನೆಗೆ ತಿನ್ನೋ ಮುಂಚೆ ಈ ವಿಡಿಯೋನ ನೋಡಿ. ಇಲ್ಲೊಂದು ತಮಾಷೆ ಗೊತ್ತಾ, ಇವರೆಲ್ಲ ಒಂಥರ ಗುಹೆಯ ಒಳಗೆ ಆಹಾರ ಪದಾರ್ಥಗಳನ್ನು ತಯಾರಿಸುವ ರೀತಿ ಇರುತ್ತೆ. ಫ್ರಂಟಲ್ಲಿ ಚೆನ್ನಾಗಿ ಕಾಣುತ್ತೆ, ಏನು ಎಲ್ಲ ಅದ್ಭುತವಾಗಿ ಕಂಡಂಗೆ ಕಾಣುತ್ತೆ. ಹೀಗೆ ಒಳಗೆ ಹೋಗ್ತಿದ್ದ ಹಾಗೆ ಈ ಆಹಾರ ಮಾಫಿಯಾದ ಭಯಾನಕತೆ ತೆರೆದುಕೊಳ್ಳುತ್ತೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ ಇದು ಈ ಚಿಕ್ಕ ಪುಟ್ಟ ಮಕ್ಕಳು ತಿನ್ನುವಂಥ, ನಾವು ಅದನ್ನು ಜೇನುತುಪ್ಪ ಅಂತೀವಿ ಅಥವಾ ಗೋಲ್ಗುಪ್ಪ ಅಂತೀವಿ, ಇದನ್ನು ತಯಾರಿಸುವ ಜಾಗ ತೋರಿಸ್ತೀನಿ. ನೋಡಿ ಇದುವೇ ನೋಡಿ, ನೀವೆಲ್ಲ ತಿಂತೀರಲ್ಲ ಬಾದ್ಶಾ ಅಂತ ಹೇಳ್ಕೊಂಡು ನೋಡಿ, ಇದೇ ಜಾಗ ನೋಡಿ. ಇವರೇ ತಯಾರು ಮಾಡ್ತಿರುವಂಥ ಜಾಗ ನೋಡಿದ್ದಾರೆ ನೋಡಿ ಈ ರೀತಿ ಹಾಕ್ಕೊಂಡು ಬಣ್ಣ ಬೈದಲ್ಲಿ ಹಾಕ್ಕೊಂಡು ಇದ್ರೆ ಕೊಳಕ್ಕಾಗಿ ಇದೊಂದು ಜಾಗ ಇದು ನೋಡಿ. ಇದನ್ನು ಈ ಪಾತ್ರೆಗಳು ನೋಡಿ, ಇದು ನೀರು. ಇದು ನೀರು ನೋಡಿ. ಯಪ್ಪ ನೋಡಿ, ಇಲ್ಲೇ ಟಾಯ್ಲೆಟು, ಇಲ್ಲೇ ಬಾತ್ರೂಮು, ಎಲ್ಲ ಇಲ್ಲೇ ನೋಡಿ ಇಲ್ಲಿದೆ ನೋಡಿ. ಸೋಪ್ ಹಾಕಿದ್ದೀನಿ ಆದರೂ ಹೋಗ್ತಾ ಇಲ್ಲ ನೋಡಿ. ಯಪ್ಪ ಇನ್ನು ನಮ್ಮ ಹೊಟ್ಟೆ ಒಳಗೆ ಹೋದರೆ ಇದು ಏನಾಗ್ಬೋದು ಗತಿ ನೋಡಿ. ಹೋಗ್ತಾ ಇಲ್ಲ. ಆ ಗ್ರೀನ್ ಬಣ್ಣ ಅಂತೂ ಓಹೋ ಅಪ್ಪ, ಇದನ್ನು ನೋಡುವಾಗ ಇವರು ತಿನ್ನೋ ಆಹಾರ ಮಾಡ್ತಿದ್ದಾರಾ, ದನಕ್ಕೆ ಹಾಕುವಂಥ ಹಿಂಡಿ ಕೂಡ ಇದಕ್ಕಿಂತ ಚೆನ್ನಾಗಿ ತಯಾರು ಮಾಡ್ತಾರೆ. ಅಷ್ಟು ಕೊಳಕು, ಅಷ್ಟು ಗಪ್ಪು, ಅಷ್ಟು ಗಲೀಜು. ಇದನ್ನೆಲ್ಲ ಕಮಿಷನರ್ಗೆ ತಂದು ತಿನ್ನಿಸ್ಬೇಕು. ಎಲ್ಲ ಬಿಸಾಡಕ್ಕೆ ಇದಕ್ಕಿಂತ ದೊಡ್ಡ ಇದು ಅಪರಾಧ ಅಂದರೆ ನೋಡಿ. ಎಣ್ಣೆ ನೋಡಿ, ಇಲ್ಲಿ ಇದು ಸಕ್ಕರೆ ಪಾಕ, ಅಲ್ಲಿ ಕಾಯಿಸ್ತಾರೆ, ಇಲ್ಲಿ ಹಾಕ್ತಾರೆ, ಇಲ್ಲಿ ಬಣ್ಣ ಏನು ಕಲರ್ಫುಲ್, ಭಯಾನಕ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಇದನ್ನು ನೋಡಿದ್ರೆ ಹಂಗೆ ತಿಂದು ಬಿಡೋಣ ಅನಿಸ್ಬಿಡುತ್ತೆ. ಯಾಕೆ ಕಾರಣ ಏನು ಹೇಳಿ, ಇದಕ್ಕೆ ಆ ಪರಿ ಕಲರ್ ಹಾಕ್ಬಿಡ್ತಾರೆ. ಇದನ್ನು ಯಾವಾಗಲೂ ಕೂಡ ಮಕ್ಕಳಿಗೆ ಇದು ಭಾರಿ ಇಷ್ಟ. ಇದು ಮುಟ್ಟೋಕ್ಕೆ ಬಿಸಿ ಇದೆ, ಅಷ್ಟು ಬಿಸಿ ಇದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಈ ನಿಮ್ಮ ಜಹಾಂಗೀರ್ ಆಗಲಿ, ಜಿಲೇಬಿ, ಈ ರೀತಿದು ಎಲ್ಲದಕ್ಕೂ ಕೂಡ ಭಯಾನಕವಾದ ಕ್ಯಾನ್ಸರ್ ಕಾರಕ ಬಣ್ಣವನ್ನು ಹಾಕ್ತಾರೆ. ತಿನ್ನೋ ಮುನ್ನ 100 ಬಾರಿ ಯೋಚಿಸಿ. ನಿಮ್ಗೆ ಅನಿಸಲ್ವ ಸರ್ ನಾನು ಮಾಡೋದು ತಪ್ಪು ಅಂತ? ಇಂಥವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಹಾಗಾದರೆ? ಏನು ನಂಗೆ ಗೊತ್ತೇ ಇಲ್ಲ, ನಾನು ತಂದುಕೊಟ್ಟವ್ರಿಗೆ ಮಾಡೇ ಇಲ್ಲ. ಯಾರು ಆಫೀಸರ್ಸ್ ಬರಲ್ವ ಇಲ್ಲಿಗೆ? ಫುಡ್ ಆಫೀಸರ್ಸ್ ಬರಲ್ವಾ ನಿಮ್ಮ ಪ್ರಾಡಕ್ಟ್ ನೋಡೋಕ್ಕೆ? ಏನು ಹೇಳ್ತಾರೆ ಅವರು? ಅಷ್ಟೇ. ಅವ್ನಿಗೆ ಕಣ್ಕಣಲ್ವಂತೆ ಈ ಕಲರ್ ನೋಡೋದಕ್ಕೆ?
ಅಲ್ವಾ, ಅವರು ಲೈಟ್ ಆಗಿ ಬಳಸಕ್ಕೆ ಹೇಳಿದ್ದಾರೆ. ಮತ್ತೆ ಬಂದು ನಿಮ್ಮನ್ನು ಚೆಕ್ ಮಾಡಿಲ್ವಾ? ನಿಮ್ಗೆ ಒಮ್ಮೆ ಫೈನ್ ಹಾಕಿಲ್ವಾ ಯಾರು ಕೂಡ? ಒಮ್ಮೆ ACP ಎಲ್ಲ ಬಂದಾಗ ಮಾಡಿಲ್ಲ. ಈ ಸಲ ಜೈಲಿಗೆ ಕಳಿಸ್ಬೇಕು. ಕಲರ್ ಎಷ್ಟು ಹಾಕ್ಬೇಕು ಗೊತ್ತಾ ಸರ್? ಒಂದು ಸೂಜಿ ಮೊನೆಯಷ್ಟು ಹಾಕಬೇಕು. ಸೂಜಿ ಮೊನೆಯಷ್ಟು. ನೀವು ಈ ರೀತಿ KG ಗಟ್ಟಲೆ ಕಲರ್ ಹಾಕೊಂಡು ಜನರಿಗೆ ಕ್ಯಾನ್ಸರ್ ಕೊಡ್ತೀರಲ್ಲ, ನಿಮ್ಮನ್ನೆಲ್ಲ ಎಲ್ಲಿ ಕಳಿಸ್ಬೇಕು ಹೇಳಿ? ಯಾಕೆ ಹಿಂಗೆ ಮಾಡ್ತೀರಿ ಸರ್? ಏನು ಲಾಭ? ಸಾಕಾಗಲ್ವಾ ನಿಮ್ಗೆ? ಈಗ ಬಾಯಿಗೆ ಹಾಕ್ಲಿ ಇದನ್ನು ಅಷ್ಟೇ, ಅರ್ಧ ಸ್ಪೂನನ್ನು ಹಾಕ್ಬಿಡ್ಲಾ? ದಿನಾ ಹಾಕ್ಬಿಡ್ಲಾ? ಚಿಕ್ಕ ಚಿಕ್ಕ ಮಕ್ಕಳು ತಿನ್ನೋ ಸರ್ ಇದು. ನಿಮಗೆ ಲೈಸೆನ್ಸೇ ಕೊಟ್ಟಿಲ್ಲ, ಮತ್ತೆ ಹೆಂಗೆ ನೀವು ಫುಡ್ಡನ್ನು ತಯಾರು ಮಾಡ್ತಿದ್ದೀರಾ? ಫುಡ್ ತಯಾರು ಮಾಡಿ ಈ ರೀತಿ ಕಲರ್ ಹೆಂಗೆ ಹಾಕ್ತಿದ್ದೀರಾ? ಹೆಂಗೆ ನೀವು ಬ್ರ್ಯಾಂಡ್ ಮಾಡ್ತಾ ಇದ್ದೀರಾ? ಹೆಂಗೆ ಬ್ರ್ಯಾಂಡ್ ಮಾಡ್ತಿದ್ದೀರಾ? ಎಲ್ಲಿದೆ FSSAI? ಇದೆಲ್ಲಿದೆ? ನಿಮಗೆ ನಂಬರ್ ಬೇಕಲ್ವಾ? ನೀವೇನೇ ಮಾಡೋದಿದ್ರು ಕೂಡ ಈ ರೀತಿ ನೀವು ಭರ್ಜರಿಯಾಗಿ ಡಬ್ಬದಲ್ಲಿ ಹಾಕ್ಕೊಂಡು ಪ್ರಾಡಕ್ಟ್ ಮಾರ್ತಾ ಇದ್ದೀರಲ್ಲಿ. GST ಎಲ್ಲಿ? ವೆರ್ ಇಸ್ GST? ಅದು ಅಷ್ಟು ಹಿಡಿದಿದ್ದು ಮೊನ್ನೆ ಸ್ಟಾರ್ಟ್ ಮಾಡಿದ್ರಿಂದಲ್ಲ ನಿಮ್ಮ ಇದನ್ನು ಇದರಲ್ಲಿ ಇದಾಗಿರೋದು. ಯಾರಿಗೆ ಹೇಳ್ತೀರಾ? ನಿಮ್ಗೆ ಗೊತ್ತಾಗ್ಲಿಲ್ವಾ? ಲೈಸೆನ್ಸ್ ತಗೋಬೇಕು ಯಾವುದೇ ನಮ್ಮ ನೀವು ಎಲ್ಲಿದ್ದ? ಭಾರತದಲ್ಲಿದ್ದೀರಾ ಅಲ್ಲ ಎಲ್ಲಿ? ಅಫ್ಘಾನಿಸ್ತಾನ, ಉಗಾಂಡದಲ್ಲಿದ್ದೀರಾ? ಅಕ್ನಾಲಜ್ಮೆಂಟ್ ಕೊಡಿ. ಬರೆದು ಕೊಟ್ಟಿರೋದಲ್ಲ, ಅಕ್ನಾಲಜ್ಮೆಂಟ್ ಆದ್ರೂ ಕೊಡ್ಬೇಕಲ್ಲ ನೀವು ಅಪ್ಲೈ ಮಾಡಿದ್ದಕ್ಕೆ. ಹೆಂಗ್ರಿ ಲೈಸೆನ್ಸ್ ಇಲ್ಲದೆ ಫುಡ್ ತಯಾರು ಮಾಡ್ತಾ ಇದ್ದೀರಿ? ಯಾವನ್ರಿ ಅವನು ಇವರಿಗೆ ಪರ್ಮಿಷನ್ ಕೊಟ್ಟವನು? ಯಾವನು ಬಂದ ಅಧಿಕಾರಿ ಹೇಳೋದಂತೆ ಚೂರು ಕಲರ್ ಹಾಕುಂತ? ಅದಕ್ಕೆ ಯಾರು ಇಲ್ಲಿನ ಈ ಫುಡ್ ಆಫೀಸರ್ ಯಾರು ಈ ಕಡೆ ಈ ಏರಿಯಾದ್ದು? ನೋಡಿ, KP ಅಗ್ರಹಾರದಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಅಧಿಕಾರಿಯೇ ಬಂದು ಲೈಸೆನ್ಸೇ ಕೊಡದೆ ಇವರಿಗೆ ಆಹಾರ ತಯಾರಿಸ್ತಿ ಅಂತ ಹೇಳ್ತಾನಂತೆ, ಕಲರ್ ಚುಚೂರು ಹಾಕಿ ಅಂತ ಹೇಳ್ತಾನಂತೆ. ಈ ಅಧಿಕಾರಿನ ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಮಾಡಬೇಕು. ಈ ರೀತಿ ಯಾವುದೇ ಜಾಗೃತಿ ಮೂಡಿಸದೆ, ಇವರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಬೇಕಾಬಿಟ್ಟು ಗೊಬ್ಬರ ತಯಾರಿಸ್ತೀವಿ ನೋಡಿ, ಆ ರೀತಿ ಬೇಕಾಬಿಟ್ಟು ಆಹಾರ ಮಾಡೋಕ್ಕೆ ಬಿಟ್ಬಿಟ್ಟು ಜನರ ಆರೋಗ್ಯ ಜೊತೆ ಚಲ್ಲಾಟ ಆಡ್ಕೊಂಡಿದ್ದೀರಲ್ಲ ಆರೋಗ್ಯ ಸಚಿವರೇ. ನಿಮ್ಮ ಕ್ಷೇತ್ರದಲ್ಲೇ ಈ ರೀತಿ ಅನಾರೋಗ್ಯಕರವಾದಂಥ ಆಹಾರ ತಯಾರಿಸುವ ಇಷ್ಟು ದೊಡ್ಡ KP ಅಗ್ರಹಾರದಂಥ ದೊಡ್ಡ ಏರಿಯಾ ಇದೆ. ನಿಮ್ಮನ್ನು ನೀವು ಆ ಸ್ಥಾನದಲ್ಲಿ ಕೂರೋಕ್ಕೆ ಯೋಗ್ಯರ ಅಂತ ಒಮ್ಮೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ಕಾಂಡಿಮೆಂಟ್ ತಯಾರಿಕೆಗೆ FSSAI ಕಾನೂನು ಅನ್ವಯ ಆಗಲ್ವಾ? ಈಗ ಇದು ತಗೊಂಡಿದ್ದೀರಲ್ಲ, ಇದು FSSAI ಪರ್ಮಿಷನ್ ಎಲ್ಲಿದೆ ನೋಡಿ? ಎಲ್ಲಿದೆ ನೋಡಿ? ಇದು ಇಷ್ಟು ಪ್ರಾಡಕ್ಟ್ಗಳಿಗೆ FSSAI ಇಲ್ಲ. ಈ ಕಾಂಡಿಮೆಂಟ್ಸ್ಗಳದ್ದು ಒಂದು ದೊಡ್ಡ ಸಮಸ್ಯೆ ಅಂದರೆ, ಯಾವ ಕಾಂಡಿಮೆಂಟ್ಗಳದ್ದು ಪ್ಯಾಕೆಟ್ ತೊಗೊಳ್ಳಿ, ಯಾವುದಕ್ಕೂ ಕೂಡ FSSAI ಇರಲ್ಲ ನೋಡಿ. ಖಾಲಿ ಒಂದು ಚೀಟಿ ಹಾಕ್ತಾರೆ, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವಾಗ ಇದರದ್ದು ಎಕ್ಸ್ಪೈರಿ ಡೇಟು, ಎಂಥದೂ ಇಲ್ಲ. ಸುಮ್ಮನೆ ಪ್ರಾಡಕ್ಟನ್ನು ತಯಾರು ಮಾಡೋದು, ಮಾರೋದು, ತಿನ್ನೋ ಆಹಾರ. ಇದೇನು ಅಧಿಕಾರಿಗಳಿಗೆ ಕಾಣಲ್ವಾ? ಇವರೇನು ಕದ್ದು ಮುಚ್ಚಿ ಸ್ಮಗ್ಲಿಂಗ್ ಮಾಡ್ತಿದ್ದಾರಾ? ಇಲ್ಲ, ಓಪನ್ ಆಗಿ ಎಲ್ಲವನ್ನು ಮಾರಾಟ ಮಾಡ್ತಾರೆ. ಯಾವುದಕ್ಕೂ ಇಲ್ಲ ನೋಡಿ. ಇದೊಂದು ಕೇಕ್ ನೋಡಿ, ಈ ಒಂದು ಕೂಡ ಅಷ್ಟೇ. ಎಲ್ಲಿದೆ FSSAI ನೋಡಿ? ಎಲ್ಲಿದೆ FSSAI? ಏನು ನಮ್ಮ ನೆಲದ ಕಾನೂನಲ್ಲಿ FSSAI ಇರಬೇಕು ಅಂತ ರೂಲ್ಸ್ ಇದೆಯಾ ಇಲ್ವಾ? ಎಲ್ಲಿದೆ? ಯಾವುದಕ್ಕೂ FSSAI ಇಲ್ಲ. ಎಂಥದೂ ಇಲ್ಲ ಇದಕ್ಕೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ. ಅಣ್ಣ ಇದು ಏನು ಕಲರ್ ಅಣ್ಣ? ಇದು ಏನು ಕಲರ್ ಇದು? ನೋಡಿ ಹೆಂಗಿದೆ ಕಲರ್ ಅಂತಂದರೆ. ನಿಮಗೆ ನೋಟಿಸ್ ಗೀಟಿಸ್ ಏನು ಬಂದಿಲ್ವ ಸರ್ ಇದನ್ನೆಲ್ಲ ಕಲರ್ ಬಳಸಬಾರ್ದು ಅಂತ? ಕಲರ್ ಬಳಸಿರೋ ಪ್ರಾಡಕ್ಟ್ ತೊಗೋಬಾರ್ದು, ಮಾರಬಾರ್ದು. ನೋಡಿ ಈ ನಿಜ ಹೇಳ, ಇಂಥ ಕಾಂಡಿಮೆಂಟ್ಸು, ಬೋಟಿಗಳು, ಇವುಗಳಿಗೆ ಒಂದು ಕಾನೂನೇ ಇಲ್ಲ. ಕಬಾಬಿಗೆ ಗೋಬಿ ಮಂಚೂರಿಗೆ ಬಳಸಬಾರ್ದು ಅಂತ ಇದಕ್ಕೆ ಬಳಸ್ಬೋದಾ? ಹಾಗಾದರೆ ಯಾವ ರೀತಿ ಇದೆ ಕಲರ್ ನೋಡಿ. ಮೈದಾ ಕಲರ್ ಈ ಕಲರ್ಗೆ ಬರಬೇಕಂದ್ರೆ ಯಾವ ರೀತಿ ಬಣ್ಣ ಬಳಸಿರಬೇಕು ನೀವೇ ನೋಡಿ. ಅಣ್ಣ ಇದನ್ನು ತಗೋಬಾರ್ದು ಅಂತ ಅನ್ಸಲ್ವಾ ಸರ್ ನಿಮಗೆ? ಇದು ಮಕ್ಕಳು ತಿನ್ನುವಂಥದ್ದು, ಈ ರೀತಿ ಕಲರ್ ಇರುವಂಥದ್ದೆಲ್ಲ ನಾವು ಪರ್ಚೇಸ್ ಮಾಡಬಾರ್ದು ಅನ್ನೋದು ನೋಡಿ. ಇದು ಅಷ್ಟು ಚಕ್ಲಿ, ಇದು ಕೂಡ ಕಲರ್ ಆಗಿರುವಂಥದ್ದೇ ನೋಡಿ. ಇದು ಕೂಡ ಇದಕ್ಕೆ ಬ್ರ್ಯಾಂಡ್ ಎಲ್ಲಿದೆ? ಇದ್ರದ್ದು ಯಾರು ತಯಾರಿಸಿದ್ದು ಇದನ್ನು? ಎಕ್ಸ್ಪೈರಿ ಡೇಟ್ ಯಾವುದು? ಮ್ಯಾನುಫ್ಯಾಕ್ಚರ್ ಡೇಟ್ ಯಾವುದು? FSSAI ಪರ್ಮಿಷನ್ ಎಲ್ಲಿದೆ ಇದಕ್ಕೆಲ್ಲ? ತಿನ್ನೋ ಆಹಾರ ತಾನೇ, ಒಂದು ಬ್ರ್ಯಾಂಡ್ ಬೇಕು ತಾನೇ. ನೋಡಿ ಕಾಂಡಿಮೆಂಟ್ಸ್ಗಳ ಹಣೆ ಬರ ನೋಡಿ. ಇದಕ್ಕೂ ಅಷ್ಟೇ ಏನಿಲ್ಲ, ಎಂಥದೂ ಇಲ್ಲ ನೋಡಿ. ಕಲರ್ಫುಲ್ ಆಗಿರುವಂಥ ಪ್ಯಾಕೆಟ್ ಒಂದಿದೆ, ಯಾವಾಗ ತಯಾರಿಸಿದ್ದು, ಯಾರು ತಯಾರಿಸಿದ್ದು, ಇದಕ್ಕೆ ಪರ್ಮಿಷನ್ ಇದೆಯಾ ನೋಡಿ. ಏನಂತೆ ಫ್ಯಾಟ್ ಅಂತೆ, ಪ್ರೋಟೀನ್ ಅಂತೆ, ಸುಮ್ಮನೆ ಒಂದು ಬಾಯಿ ಮಾತಿಗೆ ಕಾಟಾಚಾರಕ್ಕೊಂದು ಬರೆಯೋದು.
ಏನು ಮೇಡಮ್ ಇದು ಏನಿದು ನೋಡಿ ಇದು ಕೋಶ್ ನೋಡಿ ಇದು ಬೂಂದಿ ಏನಿಲ್ಲ ನೋಡಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರು ತಯಾರಿಸಿದ್ದು ಇಲ್ಲ. ಈ ರೀತಿ ಕಾಂಡಿಮೆಂಟ್ಗಳೆಲ್ಲ ಹಾಗಾದ್ರೆ ಕಾಂಡಿಮೆಂಟ್ಗಳು ಆಹಾರ FSSAI ಅಡಿಯಲ್ಲಿ ಬರಲ್ವಾ? ಕಾಂಡಿಮೆಂಟ್ಸ್ಗಳು ಯಾವುದು ಕೂಡ ಇದಕ್ಕೊಂದು ನಿಯಮ ಮಾಡಿ. ಹಾಗಾದರೆ ಕಾಂಡಿಮೆಂಟ್ಸ್ಗಳು ಯಾವುದು ಕೂಡ FSSAI ಅಡಿಯಲ್ಲಿ ಬರೆಯಲ್ಲ. ಮ್ಯಾನುಫ್ಯಾಕ್ಚರ್ ಡೇಟ್ ಬೇಡ, ಲೈಸೆನ್ಸ್ ಬೇಡ, ಬ್ರ್ಯಾಂಡ್ ಬೇಡ, ಎಂಥದೂ ಬೇಡ ಅಂತ ಘೋಷಣೆ ಮಾಡಿಬಿಡಿ. ಅಪ್ಪ ಯಾರು ಅಂತ ಕೇಳೋದು ಇದಕ್ಕೆ? ಇದು ತಿಂದು ಏನಾದರೂ ಆಯ್ತಪ್ಪ, ಯಾರನ್ನು ಹುಡ್ಕೊಂಡು ಹೋಗೋಣ? ಇಂಥ ಎಲ್ಲ ಪ್ರಾಡಕ್ಟ್ಗಳು ಹಾಗೆ ಒಂದಕ್ಕೂ ಬ್ರ್ಯಾಂಡ್ ಇಲ್ಲ, ಎಂಥದಿಲ್ಲ. ಯಾರು ತಿನ್ನಲಿ, ಯಾರು ಸಾಯಲಿ, ನಮಗೇನು, ನಮಗೆ ಕಾಸು ಬರಬೇಕು, ನಾವು ಮಾರಾಟ ಮಾಡಬೇಕು, ನಾವು ಬಿಂದಸಾಗಿ ಮನೆ ಕಟ್ಕೋಬೇಕು, ಬಿಂದಸಾಗಿರಬೇಕು. ತಿಂದವರು ಮಾತ್ರ ಕ್ಯಾನ್ಸರ್ಗೆ ಹಾಸ್ಪಿಟಲಲ್ಲಿ ಹೋಗಿ ಕಿಮೋ ಮಾಡ್ಕೋಬೇಕು, ಸಾಯ್ಬೇಕು. ಮುಖ್ಯಮಂತ್ರಿಗಳೇ, ಆರೋಗ್ಯ ಸಚಿವರೇ, ನೋಡಿ ನಮ್ಮ ರಾಜ್ಯದಲ್ಲಿ ಆಹಾರ ತಯಾರಾಗುವಂಥ ಫ್ಯಾಕ್ಟ್ರಿಗಳ ಹಣೆ ಬರಹ, ರಾಶಿ ರಾಶಿ ಬಣ್ಣ ಕೆಮಿಕಲ್ ಹಾಕ್ಕೊಂಡು ನಮ್ಮ ಆರೋಗ್ಯದ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಿದ್ದಾರೆ ಅಂತ. ನಮ್ಮಲ್ಲೂ ಒಂದು ಇದೆ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಒಂದು ಇಲಾಖೆ ಅಂತ. ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಮಣ್ಣು ತಿಂತಿದ್ದಾರಾ? ಜನರಿಗೆ ವಿಷ ತಿನ್ನಿಸುವಂಥ ಇಂಥ ಫ್ಯಾಕ್ಟ್ರಿಗಳನ್ನು ಮುಚ್ಚಿ ಮನೆ ಕಳಿಸೋ ಬದಲು ಅವರಿಂದ ಲಂಚ ತಗೊಂಡು ನಿಮ್ಮ ಅಧಿಕಾರಿಗಳು ಕೊಬ್ಬಿ ಕೂರ್ತಿದ್ದಾರೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಇಂಥ ಅಕ್ರಮ, ಅನಾಚಾರ, ಇಂಥ ಕೆಟ್ಟ ಆಹಾರ ತಯಾರಿಸುವ ಘಟಕಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ಸ್ನೇಹಿತರೆ, ವಿಜಯ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ. ನಿಮ್ಮ ನೈತಿಕ ಬೆಂಬಲ ನಮಗೆ ಇದ್ದೇ ಇದೆ. ಹಾಗಾಗಿ ನಾವು ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ. ಅದೇ ರೀತಿ ನಮಗೆ ಆರ್ಥಿಕವಾಗಿಯೂ ಸಹಕಾರ ಕೊಟ್ಟು ಈ ಭ್ರಷ್ಟರನ್ನು ಸರ್ವನಾಶ ಮಾಡೋಕ್ಕೆ ಕೈ ಜೋಡಿಸಿ.